ಸಿವಿಲ್ ಇಂಜಿನಿಯರಿಂಗ್ ಇಂದ ಜೀ ಕನ್ನಡ ಸೀರಿಯಲ್ ಹೆಂಗ್ ಶಿಫ್ಟ್ ಆಗಿರೋದು? ಹೀರೋಸ್ ನ ನೋಡಿ ಅವ್ರ ತರ ಇರ್ಬೇಕು ಅಂತ ಚಿಕ್ಕ ವಯಸ್ಸಿನ ಆಸೆ ಇತ್ತು. ಅಲ್ಲಿಂದ ಒಂದು ಶಾರ್ಟ್ ಫಿಲಿಮ್ಸ್ ನನ್ನ ಫ್ರೆಂಡ್ ಜೊತೆ ಟ್ರೈ ಮಾಡ್ಕೊಂಡು ಒಂದು ದೊಡ್ಡ ಸಿನಿಮಾ ಯೂನಿಟ್ ತರ ನಮ್ದೆಲ್ಲ ಫೀಲ್. ನೋಡಿದ್ರೆ ಒಂದು ಕ್ಯಾಮ್ರಾ, ಒಂದು ಲೈಟ್ ಇಲ್ಲ. ನನಗೆ ನೆಕ್ಸ್ಟ್ ಸ್ಟೆಪ್ ಅಂತ ಸಿಕ್ಕಿದೆ ಪುಟ್ಟಕ್ಕ ಮಕ್ಕಳು. ಎಲ್ಲ ನಿಮ್ಮನ್ನ ಫಸ್ಟ್ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ. ಏಯ್ ಸೀರಿಯಲ್ ಇದೆಯಾ ಇಲ್ವಾ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ ಉಮಾಶ್ರೀ ಮೇಡಮ್ ಮಾಡ್ತಾರೆ ನಮ್ಮ ಸೀರಿಯಲ್ ಅಲ್ಲಿ? ನಮ್ಮಮ್ಮ ಉಮಾಶಿಗೆ ಆಡಿರ್ತಾರೆ ಅಂತ ಹೇಳ್ಬಿಟ್ಟಿದ್ರು. ನಾವು ಬಂಗಾರಮ್ಮ ಅಂದ್ರೆ ಯಾಕಂದ್ರೆ ಗೊತ್ತಲ್ಲ ಉಮಾಶಿ ಅಮ್ಮ ಅಂದ್ರೆ ಸ್ವಲ್ಪ ಬೊಟ್ಟು ಇಟ್ಕೊಂಡು ಬೇಕಾದ್ರೆ ಕಾಸಿನ ಸರ್ ಹಾಕೊಂಡು ಏನೋ ಅಂತ ಡ್ಯಾನ್ಸ್ ಕ್ಲಾಸ್ ಅಲ್ಲಂತೂ ಆ ಹುಡುಗರು ಆ ಡ್ಯಾನ್ಸ್ ಕ್ಲಾಸ್ ಆ ವೈಬು ಹಿಂಗಿದೆ ಅಂದ್ರೆ ಅದು ಬೇರೆ ವರ್ಲ್ಡ್ ತರ ಇರೋದು. ನನ್ನ ಪ್ರಕಾರ ನೀವು ಹುಡುಗ ಅದನ್ನ 25 ಒಂದು ಅರ್ನಿಂಗ್ ಇರ್ಬೇಕು. ಅಪ್ರೋಚ್ ಮಾಡಿದ್ಯಾ ಅವಾಗ ಸಿನಿಮಾ ಟೀಮ್ ಅವರು? ಸೀರಿಯಲ್ಗೂ ಮುಂಚೆ ಏನು ಹಿಂಗ್ ಬಂದಿದ್ಯಾ, ಎಕ್ಸಾಮ್ ಇದೆ ಸರ್, ಎಕ್ಸಾಮ್ ಬಿಟ್ಟು ಬಂದಿದ್ದೀವಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನನ್ನ ಸ್ಟೈಲ್ ಕೊಟ್ಟೆ, ಹೋಲ್ಡರ್ ನೇಮು ಹೀರೋ ಅಂತಿತ್ತು. ಸೊ ನನ್ನ ಫೇಸ್ ಇತ್ತು. ಜನ ಬದುಕೋದು ದುಡಿಯೋದೇ ಊಟಕ್ಕೋಸ್ಕರ, ಒಂದೊತ್ತು ಊಟಕ್ಕೋಸ್ಕರ. ಅದನ್ನ ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಪ್ರಕಾರ ಅವ್ರು ದಡ್ಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನ್ ಪರಿಣಿಕಾ. ಇವತ್ತಿನ ನಮ್ಮ ಅತಿಥಿ ಡ್ಯಾನ್ಸರ್, ಇಂಜಿನಿಯರ್, ಆಕ್ಟರ್, ನಿಮ್ಮೆಲ್ಲರ ನೆಚ್ಚಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಠಿ ಧನುಷ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ? ಫೈನ್. ಈಗ ಡಿಕೆಟ್ ಆಗ್ಬಿಟ್ಟು ಒಂದು ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ. ಸ್ವಲ್ಪ ವೀಕ್ ಆಗಿದ್ದೀರಾ? ಹೌದು. ಟಿಫನ್ ಮಾಡ್ಕೊಂಡ್ಬಂದ್ರ ಹಂಗೆ ಬಂದ್ರ? ಇಲ್ಲ, ನೀವು ಬೇಗ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ಬೇಗ ಬನ್ನಿ ಅಂದ್ರೆ 1 ಮಂತ್ ಇಂದ ಕಾಯಿಸಿ ಇವಾಗ ಬಂದಿದ್ದಾರೆ. 1 ಮಂತ್ ಕಾಯಿಸಿದೀರಾ? ಓಕೆ, ಅದಕ್ಕಾದ್ರೂ ಬೇಗ ಬಂದಿದ್ದೀರಾ. ವೆರಿ ನೈಸ್. ಸೊ ಇಂಜಿನಿಯರ್, ನೀವು ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರಿಂಗ್ ಇಂದ ಜೀ ಕನ್ನಡ ಸೀರಿಯಲ್ ಹೆಂಗ್ ಶಿಫ್ಟ್ ಆಗಿರೋದು? ಜರ್ನಿ ಬಗ್ಗೆ ಹೇಳೋದಾದ್ರೆ. ಇಂಜಿನಿಯರಿಂಗ್ ಇಷ್ಟಪಟ್ಟು ತಗೊಂಡಿಲ್ಲ, ಏನೋ ಒಂದು ಮಾಡ್ಬೇಕಲ್ಲ ಅಂತ ತಗೊಂಡು. ಬಟ್ ಆದ್ರೆ ಅಲ್ಲಿ ಬರ್ತಾ ಮುಂದೆ ಹೋಗ್ತಾ ನನಗೆ ಓಕೆ, ನನಗೆ ಈ ಫೀಲ್ಡಲ್ಲಿ ಏನೋ ಯೂಸ್ ಆಗುತ್ತೆ ಆ್ಯಂಡ್ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನನಗೆ ಫೀಲ್ ಆಯಿತು. ಸೊ ಅಲ್ಲಿಂದ ಒಂದು ಶಾರ್ಟ್ ಫಿಲಿಮ್ಸ್ ನನ್ನ ಫ್ರೆಂಡ್ ಜೊತೆ ಟ್ರೈ ಮಾಡಿಕೊಂಡು ಆಡಿಷನ್ಸ್ ಕೊಟ್ಕೊಂಡು ಆ ಥರ ಟ್ರೈ ಮಾಡಿದಾಗ ನನಗೆ ನೆಕ್ಸ್ಟ್ ಸ್ಟೆಪ್ ಅಂತ ಸಿಕ್ಕಿದೆ ಪುಟ್ಟಕ್ಕ ಮಕ್ಕಳು. ಸೊ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಯಿತು ಆ್ಯಂಡ್ ಇಲ್ಲಿದ್ದೀರಾ. ವೆರಿ ನೈಸ್. ಇವಾಗ ಇಂಜಿನಿಯರಿಂಗ್ ಮಾಡ್ಬೇಕಂತ ಇಷ್ಟ ಆಗಲಿಲ್ಲ ಸರಿ, ಬಟ್ ಆಕ್ಟಿಂಗ್ ಮೇಲೆ ಆಸೆ ಚಿಕ್ಕ ವಯಸ್ಸಿಂದಾನೇ ಇತ್ತಾ? ಇಲ್ಲ, ಇದನ್ನ ಎಲ್ಲರೂ ಹೇಳ್ತಾರೆ, ಹೆಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಕ್ಟರ್ ಆಗ್ಬೇಕಂತ. ಬಟ್ ನನಗೆ ಇದ್ದಿಲ್ಲ ಆಕ್ಚುಲಿ. ನನಗೆ ಹೀರೋಸ್ನ ನೋಡಿ ಅವ್ರ ತರ ಇರ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಆ ಹೀರೋಯಿಸಮ್ ಅದು. ಬಟ್ ನಾನು ಆಕ್ಟರ್ ಆಗ್ಬೇಕು ಅನ್ನೋ ತರ ಯಾವ್ದು ಥಾಟ್ ಇದ್ದಿಲ್ಲ. ಬಟ್ ಹೋಗ್ತಾ 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 ಅದು ಇಂಜಿನಿಯರಿಂಗ್ ಆದ್ಮೇಲೆ ನನಗೆ ಒಂದು ಶಾರ್ಟ್ ಫಿಲಿಮ್ಸ್ ಅದು ಆಕ್ಟಿಂಗ್ ಅಂತ ಸ್ಟಾರ್ಟ್ ಆದ್ಮೇಲೆ ಓಕೆ, ನಾನು ಕೂಡ ಆಕ್ಟ್ ಮಾಡ್ಬೋದು ಅನ್ನೋ ತರ ಫೀಲ್ ಆಯ್ತು. ಸೊ ಅಂಡ್ ಟ್ರೈ ಮಾಡಿದೆ. ಆಕ್ಚುಲಿ ನಾನು ಯಾವ ತರ ಅಂದ್ರೆ ಯಾರೋ ಪಕ್ಕದಲ್ಲಿ ಹೇಳಿದ ತಕ್ಷಣನೇ ನೀನ್ ಹೀರೋ ತರ ಇದೆಯಾ, ನೀನ್ ಮಾಡು, ಇಷ್ಟಪಟ್ಬಿಡ್ತಾರೆ, ಅದೆಲ್ಲ ಸುಳ್ಳು. ಟ್ರೈ ಕೊಡ್ಬೇಕು, ಜನ ಇಷ್ಟಪಟ್ರೆ ಮಾತ್ರ ಹೀರೋ ಆಗ್ತಾರೆ, ಯಾರೇ ಆಗ್ಲಿ. ಸೊ ನಾನು ಫಸ್ಟ್ ಟ್ರೈ ಮಾಡಿದೆ. ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಯಾವುದೇ ಯಾರಿಗೂ ಇವನು ಅನ್ನೋ ತರ ಯಾವ್ದು ಬಂದಿಲ್ಲ. ಚೆನ್ನಾಗಿದೆ, ಟ್ರೈ ಮಾಡ್ರೆ ಮುಂದೆ ಒಳ್ಳೆ ಹೀರೋ ಆಗ್ತಾರೆ ಅಂದ್ರೆ ಬಂತು. ಸೊ ಓಕೆ, ಜನಕ್ಕೆ ಇಷ್ಟ ಅದ್ನ, ಹಂಗಾದ್ರೆ ಇಲ್ಲಿ ಮುಂದೆ ಹೋಗು ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾನು ಇಲ್ಲಿ ಗಂಟೆ ಬಂದಿದ್ದೆ. ಸೊ ಶಾರ್ಟ್ ಫಿಲ್ಮ್ ಅಂತ ಅವಾಗಲೇ ಹೇಳಿದ್ರಿ. ಈ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಇವಾಗ ಫ್ರೆಂಡ್ ಗ್ರೂಪ್ ಇದ್ರೆ ಮಗ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಡ, ನಾನು ಕಾನ್ಸೆಪ್ಟ್ ಬಂದೇ ಬರುತ್ತೆ ಇಂಜಿನಿಯರಿಂಗ್ ನಲ್ಲಿ. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿರೋದು. ಅದು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಶುರು ಆಗುತ್ತೆ, ಫೈನಲ್ ಇಯರ್ ಅಷ್ಟರಲ್ಲಿ ಮಾಡ್ಬೇಕು ಅಂತ. ನೀವು ಯಾವ ಇಯರ್ ಅಲ್ಲಿ ಮಾಡಿದ್ರು ಶಾರ್ಟ್ ಫಿಲ್ಮ್ ಇಂಜಿನಿಯರಿಂಗ್? ಸೊ ಥರ್ಡ್ ಇಯರ್ ಅಲ್ಲಿ ನಿಮ್ ಫ್ರೆಂಡ್ ಕಾನ್ಸೆಪ್ಟ್, ನಿಮ್ದೆ ಕ್ಯಾಮ್ರಾ, ನಿಮ್ದೆ ದುಡ್ಡ? ದೊಡ್ಡ ಸಿನಿಮಾ ಯೂನಿಟ್ ತರ ನಮ್ದೆಲ್ಲ ಫೀಲ್. ನೋಡಿದ್ರೆ ಒಂದು ಕ್ಯಾಮ್ರಾ, ಒಂದು ಲೈಟ್ ಇಲ್ಲ. ಓಕೆ, ಸೊ ಹಂಗೆ ಬೆಳಿಗ್ಗೆ ಶೂಟ್ ಮಾಡ್ಬಿಡೋಣ, ಅವಾಗ ಚೆನ್ನಾಗಿ ಬರುತ್ತೆ. ಯಾವ ತರ ಪ್ಲಾನ್ ಅಂದ್ರೆ ಮಾರ್ನಿಂಗ್ ಹೋಗ್ಬಿಡೋಣ, ಮಾರ್ನಿಂಗ್ ಅಲ್ಲಿ ಆ ಸನ್ಲೈಟ್ ಗೆ ಮಾಡೋಣ, ಮತ್ತೆ ಸೆಂಟ್ರಲ್ ಬ್ರೇಕ್ ತಗೊಳೋಣ, ಸಂಜೆ ಮತ್ತೆ ಆ ಸನ್ಲೈಟ್ ಮಾಡೋಣ ಅಂತ. ಬಟ್ ಆದ್ರೆ ಅಲ್ಲಿ ಹೋದ್ಮೇಲೆ ಮಾರ್ನಿಂಗ್ ಟು ಈವ್ನಿಂಗ್ ಮಾಡ್ತಾನೆ ಇರ್ತಾ ಇದ್ವಿ. ಸೊ ಕ್ಲಾಸಸ್ ಈಗ ಅಟೆಂಡ್ ಮಾಡಿದ್ದೇ ಇಲ್ಲ? ಯಾವ ಬ್ರಾಂಚ್ ನಿಮ್ದು? ಸಿವಿಲ್ ಅಲ್ವಾ? ಓಕೆ. ತುಂಬಾ ಬಂಕ್ ಹಾಕೋದು, ಹೋಗಿ ಮಾಡೋದ? ಬಂಕ್ ಅಂತೇನಿಲ್ಲ, ಹುಡುಗ ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಫಸ್ಟ್ ಪೀರಿಯಡ್ ಪಕ್ಕಾ ಆಗ್ತಾ ಇದ್ದಿಲ್ಲ. ಫಸ್ಟ್ ಪೀರಿಯಡ್ ಎಷ್ಟೇ ಕಷ್ಟ ಬಿದ್ರು ಅರ್ಧ ಆಗ್ತಾ ಇತ್ತು. ಇಲ್ಲಾಂದ್ರೆ ಯಾರನ್ನ ಸ್ಟ್ರಿಕ್ಟ್ ಅವ್ರು ಇದ್ರೆ ಅವ್ರು ಸೇರಿಸ್ತಾ ಇದ್ದೀರಾ. ಸೊ ಸೆಕೆಂಡ್ ಪೀರಿಯಡ್ ಹೋಗ್ಬೇಕು.
ಸೆಕೆಂಡ್ ಬಿಡು ಸೆಕೆಂಡ್ ಬ್ರೇಕ್ ಆದ್ಮೇಲೆ ಬ್ರೇಕ್ ಆಯ್ತು ಲೈನ್ ಸೊ ಆಯ್ತು. ನಿಮ್ದು ಶಾರ್ಟ್ ಫಿಲ್ಮ್ ಆಯ್ತು. ಶಾರ್ಟ್ ಫಿಲ್ಮ್ ಆದ ನಂತರ ಅದು ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ನಿಮ್ ಕ್ಲಾಸ್ ಮೇಟ್ಸ್ ಕಾಲೇಜ್ ಅವರು ಇವಾಗ ಕ್ಯಾಂಟೀನ್ ಅಲ್ಲಿ ಸಿಗ್ತಾ ಇರ್ತಾರೆ, ಫಿಲ್ಮ್ ನೋಡಿರ್ತಾರೆ. ಸೊ ನಿಮ್ಗೆ ಬಂದು ಯಾವ ರೀತಿ ಹೇಳಿದ್ರು? ನೀವು ಆಗ್ಲೇ ಹೇಳಿದ್ರಿ ಬ್ಯಾಡ್ ಕಮೆಂಟ್ ಎಲ್ಲೂ ಇರ್ಲಿಲ್ಲ ಅಂತ. ಸೊ ಅದೇ ಕಾಲಡಿ ಅಲ್ಲೊಂಥರ ಹೀರೋ ತರ ಫೀಲ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಡೀ ಕಾಲೇಜಲ್ಲಿ. ತೋರ್ಸ್ಕೊಡ್ಬೇಕಲ್ಲ ಸ್ವಲ್ಪ, ನನ್ ಸಿನಿಮಾ ಅವ್ರ ಕ್ಲಾಸ್ ಗ್ರೂಪ್ ಅಲ್ಲಿ ಹಾಕೋ ಲೈಕ್ ಆ ತರ ಎಲ್ಲ ಒಂದು ಮಜಾ ಮಾಡ್ಕೊಂಡಿದ್ರಿ. ಯಾವ್ದೇ ರೀತಿ ಬ್ಯಾಡ್ ಕಮೆಂಟ್ ಒಂದು ಬಂದಿದ್ದಿಲ್ಲ. ಓಕೆ, ಇವಾಗ ನೀವು ಕ್ಯಾಮ್ರಾ ಫೇಸ್ ಮಾಡಿ ಫಸ್ಟ್ ಟೈಮ್ ಅವಾಗ, ಇವಾಗ ನಾರ್ಮಲ್ ಆಗಿ ಏನೋ ರೀಲ್ ರೆಕಾರ್ಡ್ ಮಾಡ್ಬೇಕಾದ್ರೆ ಡೈಲಾಗ್ ಹೇಳಿ ಅಂದ್ರೆ ಫಂಬಲ್ ಆಗೋದು ಸಹಜ. ಸೊ ನೀವು ಶಾರ್ಟ್ ಫಿಲ್ಮ್ ಮಾಡಿದ್ರಿ, ಅವಾಗ ಡೈಲಾಗ್ ಡೆಲಿವರಿ ಎಲ್ಲ ಈಸಿ ಆಯ್ತಾ ನಿಮ್ಗೆ? ಅದು ಯಾಕೆ ಈಸಿ ಆಯ್ತು ಅಂದ್ರೆ ಅವಾಗ ಯಾಕೆ ನನಗೆ ಕಷ್ಟ ಆಗಿದೆ ಅಂದ್ರೆ ರೈಟಿಂಗು ಮತ್ತೆ ಡೈಲಾಗ್ಸ್ ಎಲ್ಲ ಆಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಸೊ ನನಗೆ ಯಾವ್ದು ಬೇಕು ಅವ್ನಿಗೆ ಯಾವ್ದು ಬೇಕು ಅದನ್ನ ನಾವು ಮಾಡ್ಕೊಂಡಿದ್ದಕ್ಕೆ ಸೊ ಅಲ್ಲಿ ಟೇಕಲ್ಲಿ ನಮ್ಗೇನು ಅಷ್ಟೊಂದು ಕಷ್ಟ ಆಗಿಲ್ಲ. ಬಟ್ ಆದ್ರೆ ಸೀರಿಯಲ್ಗಂತ ಬಂದಾದ್ಮೇಲೆ ಅಲ್ಲೇ ಯಾರೋ ರೈಟಿಂಗು ಏನೋ ಬರುತ್ತೆ, ಸ್ಕ್ರಿಪ್ಟ್ ಅಲ್ಲೇ ರಪ್ಪನ್ ಬರುತ್ತೆ. ಸೊ ಹಂಗೆಲ್ಲ ಬಂದ ಅಲ್ಲೊಂದ್ ಸ್ವಲ್ಪ ಮತ್ತೆ ಫ್ರೆಂಡ್ಸ್ ಜೊತೆ ಮಾಡೋದ್ ಬೇರೆ. ಫ್ರೆಂಡ್ಸ್ ಜೊತೆ ಇವಾಗ ಡೈರೆಕ್ಟರ್ ನನ್ನ ಫ್ರೆಂಡ್, ಕ್ಯಾಮರಾಮನ್ ನನ್ನ ಫ್ರೆಂಡ್, ಎಲ್ಲ ಹಿಂಗ್ ಬೇಡ ಇಲ್ಲಿ ಬರೋ. ಬಟ್ ಇಲ್ಲಿ ಎಲ್ಲ ದೊಡ್ಡೋಡವ್ರು, ನಾನಿನ್ನ ಹೊಸಬ. ಲೈಕ್ ಅಲ್ಲಿ ಹೆಂಗಿರುತ್ತಂದ್ರೆ ಭಯ ಅನ್ನೋದು ಒಂದು 100% ಇರುತ್ತೆ, ಕಾನ್ಫಿಡೆನ್ಸ್ ಒಂದು 10% ಇರುತ್ತೆ. ಸೊ ಆ ಟೈಮಲ್ಲಿ ಅವೆರಡನ್ನೂ ಮ್ಯಾಚ್ ಮಾಡ್ಬೇಕು, ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ ತಗೊಂಡು ನಾನು ಇಲ್ಲೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ನ ಹೈ ಮಾಡ್ಕೊಂಡೆ. ಸೊ ನೀವು ಶಾರ್ಟ್ ಫಿಲ್ಮ್ ಆಯ್ತು, ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು, ಎಲ್ಲ ಕಡೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಆಮೇಲೆ ನಿಮ್ಗೂ ನಾನು ಹೀರೋ ಆಗ್ಬೋದು, ಜನ ಇಷ್ಟಪಡ್ತಿದ್ದಾರೆ ಅಂತ ಕಾನ್ಫಿಡೆನ್ಸ್ ಸಿಕ್ತು. ಸೊ ಪುಟ್ಟಕ್ಕನ ಮಕ್ಕಳು ಹೆಂಗ್ ಶುರು ಆಯ್ತು? ಎಲ್ಲ ಕಡೆ ಹೋಗಿ ಆಡಿಷನ್ಸ್ ಕೊಡ್ತಾ ಇದ್ರ ಯಾವ ತರ? ಆಡಿಷನ್ ಅಂತೂ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಬೇರೆ ಬೇರೆ ಒಂದು ಹೇಳೋದಾದ್ರೆ ಒಂದ್ ನಂಬರ್, ಒಂದು 10 to 15. 10 to 15. ಓಕೆ. ಅಂದ್ರೆ ನಾನ್ ಸ್ವಲ್ಪ ಲೈಕ್ ಯಾವ ತರ ಅಂದ್ರೆ ಇಲ್ಲಾಂದ್ರೆ ಒಂದ್ ಕಡೆ ರಿಜೆಕ್ಟ್ ಆದ್ರೆ ನಾನು ತೀರಾ ಮನ್ಸಿಗೆ ತಗೋತೀನಿ, ಯಾಕಾಗಿಲ್ಲ, ಏನಾಯ್ತು, ಯಾಕೆ ಅನ್ನೋ ತರ ಜಾಸ್ತಿ ತಗೋತೀನಿ. ಸೊ ನಾನು ಜಾಸ್ತಿ ಟ್ರೈ ಮಾಡಕ್ಕೂ ಹೋಗಿಲ್ಲ. ಇವಾಗ ಎಕ್ಸಾಂಪಲ್ ಪುಟ್ಟಕ್ಕನ ಮಕ್ಕಳಿದ್ದಾನೆ, ಇದಕ್ಕೆ ಆ ಆಡಿಷನ್ಸ್ ಗಿಂತ ಮುಂಚೆ ಒಂದು 2 months ಬಿಫೋರ್ ಇನ್ನೊಂದು ZLA ಕರ್ತಿದ್ರು. ಅದಕ್ಕೆ ಹೋಗಿದ್ದೆ, ಆರೂರ್ ಸರ್ ಮುಂದೆನೆ ಕೊಟ್ಟಿದ್ದೆ, ಮತ್ತೆ ಕಾಲ್ ಇಲ್ಲ ಏನಿಲ್ಲ. ಸೊ ಅದ್ ಹೆಂಗಾಗಿತ್ತು ಅಂದ್ರೆ ಓಕೆ ಇನ್ನೇನೋ ಆಗಲ್ವೇನೋ ಅನ್ನೋ ತರ ಇತ್ತು. ಬಟ್ ಮತ್ತೆ ZLA ಮತ್ತೆ ಇನ್ನೊಂದು ಕಾಲ್ ಇದೆ ಬನ್ನಿ ಅಂತ ಕೇಳಿದಾಗ ನನ್ಗೆ ಹೆಂಗಿತ್ತಂದ್ರೆ ಏನಲ್ಲ ಹೋದ್ರೆ ಮತ್ತೆ ಹಂಗೆ ಹೇಳ್ತಾರೆ, ಕಾಲ್ ಮಾಡ್ತೇನೆ ಅಂತ ಹೇಳ್ತಾರೆ, ಮಾಡಲ್ಲ ಅಷ್ಟೇ ತಾನೆ ಅನ್ನೋ ತರ ಆಯ್ತು ನಂಗೆ. ಅದ್ ತೀರಾ ಇತ್ತು, ಯಾಕಂದ್ರೆ ಅದು ತುಂಬಾ ಸರಿ ಆಗ್ಬಿಟ್ಟಿತ್ತಲ್ವಾ. ಹೇಳ್ತೀನಿ ನೆಕ್ಸ್ಟ್ ನೀವೇ ಹಂಗ ಹೆಂಗೆ ಎಲ್ಲ ಪ್ರತಿಯೊಂದು ಇನ್ನೇನ್ ಸೆಟ್ ಆಗೋ ತರ ಇರ್ತದೆ. ಬಟ್ ಆಮೇಲೆ ಇಲ್ಲ ಅನ್ನಿಸೋದು, ಬೇರೆ ಏನೋ ಆಯ್ತು, ನೆಕ್ಸ್ಟ್ ಹೇಳ್ತೀವಿ ಓಕೆ ಆಯ್ತು ಅನ್ಕೊಂಡೇ ಇದೆ. ಬಟ್ ಪುಟ್ಟಕ್ಕನ ಮಕ್ಕಳು ಅಂತ ಬಂದಾಗ ಅಲ್ಲಿ ನನ್ ಆಕ್ಚುಲಿ ಹೋಗ್ತಾ ಇದ್ದಿಲ್ಲ, ನಾನು ಬೇಡ ಬಿಡು ಅನ್ಕೊಬಿಟ್ಟಿದೆ. ಎಕ್ಸಾಮ್ ಬೇರೆ ಇತ್ತು. ಸೊ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಟ್ರೈ ಮಾಡ್ಲಿಲ್ಲ, ಜೊತೆಗೆ ಟ್ರೈ ಮಾಡ್ತಾ ಇದ್ರಿ? ಅಂದ್ರೆ ನನ್ ಲಕ್ಕಿಗೆ ಯಾವ ತರ ಅಂದ್ರೆ ಇದು ಫೈನಲ್ ಎಕ್ಸಾಮ್, ಅಲ್ಲಿ ಕೂಡ ಆಡಿಷನ್, ಕ್ಲಾಸಸ್ ಅಷ್ಟೇ ಇರ್ತಿರ್ಲಿಲ್ಲ. ಸೊ ಮ್ಯಾನೇಜ್ ಆಗ್ಬೋದು. ಅದು ಬೇರೆ ಕೊರೋನಾ ಅದು ಇದು. ಯಾವ ಬ್ಯಾಚ್ ಪಾಸ್ ಔಟ್ ನೀವು? 2021. ಸೇಮ್ 21 ಪಾಸ್ ಔಟ್. ನಾನು ಕೂಡ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಎಲ್ಲ ಬರೋ ವೆಬ್ ಸೀರೀಸ್ ನೋಡ್ಕೊಂಡು ಅಮ್ಮಗೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅನ್ನೋದು, ಲ್ಯಾಪ್ಟಾಪ್ ಅಲ್ಲಿ ವೆಬ್ ಸೀರೀಸ್ ನೋಡೋದು, ಹಂಗೆ ನಡೀತು. ಬಟ್ ನೀವು ಬೆಂಗಳೂರಿನಲ್ಲೇ ಇದ್ರ ಕೋವಿಡ್ ಟೈಮ್ ನಲ್ಲಿ? ಫಸ್ಟ್ ಕೋವಿಡ್ ಅಲ್ಲಿ ಬೆಂಗಳೂರಲ್ಲಿದೆ, ಬಟ್ ಸೆಕೆಂಡ್ ಕೋವಿಡ್ ಅಲ್ಲಿ ಊರಲ್ಲಿದೆ. ಓಕೆ. ಸೊ ಈಸಿ ಆಯ್ತು ನಿಮಗೆ ಫೈನಲ್ ಇಯರ್? ಕೋವಿಡ್ ಬಂದಿದ್ರಿಂದ ಎಷ್ಟೊಂದು ಜನ ಕಷ್ಟ ಆಯ್ತು? ನನಗೆ ಸ್ವಲ್ಪ ಯಾಕಂದ್ರೆ ಯಾವ್ದೋ ಸೆಮ್ಮು 5th ಸೆಮ್ 6th ಸೆಮ್ ಪ್ರಮೋಟ್ ಆಗುತ್ತೆ. ಹೌದು. ಫೈನಲ್ ಇಯರ್ ಇವಾಗ ನಂಗೆ ಇನ್ನೂ ನೆನಪಿದೆ, ಇವರು ಅಶ್ವಥ್ ನಾರಾಯಣ ಅವ್ರ ಎಜುಕೇಶನ್ ಮಿನಿಸ್ಟರ್ ಅವಾಗ. ಎಲ್ಲ ಮೀನ್ಸ್ ಅಲ್ಲಿ ನಾರಾಯಣ ಪಾಸ್ ಮಾಡ್ಬಿಟ್ಟೆ ನಾರಾಯಣ. ಸೊ ಈಸಿಯಾಗಿ ಪ್ರಮೋಟ್ ಕೂಡ ಆದ್ರಿ. ವೆರಿ ವೆಲ್ ಸೆಡ್. ಅಂಡ್ ದೆನ್ ಎಲ್ಲ ಸಾರ್ಟ್ ಆಯ್ತು, ಇಂಜಿನಿಯರಿಂಗ್ ಫೈನಲ್ ಇಯರ್ ಜೊತೆಗೇನೆ ಆಡಿಷನ್ಸ್. ಸೊ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಇವಾಗ ಬರೀತಾರೆ ಇಲ್ಲಿ ಕಾಲ್ ಫಾರ್ ಆಗಿದೆ ಅಂತ, ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ರ? ಇಲ್ಲ ಮೇಡಮ್, ಲೈಕ್ ನನಗೆ ಇಂಡಸ್ಟ್ರಿಯಲ್ಲಿ ಯಾರು ಫ್ರೆಂಡ್ಸ್ ಇರ್ತಿಲ್ಲ. ಅಂಡ್ ಪಾಯಿಂಟ್ ಏನಂದ್ರೆ ಯಾವ್ದೋ ಒಂದು ಪಾಯಿಂಟ್ ಮುಖಾಂತರ ಸಿಗ್ತಾ ಇತ್ತು ನನಗೆ, ಲೈಕ್ ಈ ತರ ಒಂದು ಕಾಲ್ ಇದೆ. ಬಟ್ ಅದ್ರಲ್ಲೂ ಗೊತ್ತರ ಫೇಕ್ ಇರುತ್ತೆ ಅದು. ಬಟ್
ಏನೋ ಒಂದು ಬ್ರ್ಯಾಂಡ್ ಅಂತ ಬಂದಾಗ ಝಿ ಅಂತಿದೆ, ಅದಕ್ಕೆ ಇದಕ್ಕೆ ಓಕೆ ಇದೇನೋ ಇರ್ಬೋದೇನೋ ಅನ್ನೋ ತರ ಹೋಗ್ತೇವೆ. ಸೊ ಇದನ್ನ ನನಗೆ ಒಬ್ಬ ಹುಡುಗಿ ಕಳ್ಸಿದೆ ಆಕ್ಚುಲಿ. ಆ ಹುಡುಗಿ ನನಗೆ ಒಂದು ಆಡಿಷನ್ ಸಿಕ್ಕಿತ್ತು. ಲೈಕ್ ಆ ಹುಡುಗಿ ಅವಾಗ ನಂಬರ್ ತಗೊಂಡು ಲೈಕ್ ಬರೀ ಈ ತರದ್ ಮಾತಾ ಇದ್ ಮಾಡ್ತಾ ಇದ್ರು. ಲೈಕ್ ಯಾವ್ದಾದ್ರು ಇದ್ರೆ ನೀವು ಹೋಗಿ ನಿಮ್ಗೆ ಫೇಸ್ ಅಲ್ಲಿ ಇದೆ ಹೋಗಿ, ಯಾರು ನಂಗೆ ಆರ್ಡರ್ ಇರುತ್ತೆ, ಲೈಕ್ ಗೊತ್ತಿಲ್ಲ ಯಾರು ಅಂತ. ಒನ್ ಟೈಮ್ ಸಿಕ್ಕಿ ಏನಷ್ಟೇ, ಬಟ್ ಅವ್ರಿಗೆ ಏನೋ ಒಂದು ಆ ಥಾಟ್, ಆ ಹುಡುಗ ಬೆಳಿಬೇಕು, ಆ ಹುಡುಗ ಅದನ್ನೇನೋ ಸಿಗ್ಬೇಕು ಅನ್ನೋದು ಅವ್ರಿಗೊಂದು ಥಾಟ್ ಇರುತ್ತಲ್ಲ. ಬೇಕಾದ್ರೆ ಅವ್ರಿಗೆ ಬಂತು ಇಲ್ಲ ದೇವರೇ ಕಳ್ಸಿಲ್ಲ ಗೊತ್ತಿಲ್ಲ. ಸೊ ಆ ಹುಡುಗಿ ಕಳ್ಸು ನೋಡಿ, ಇದನ್ನ ಟ್ರೈ ಮಾಡಿ ಪಕ್ಕ ನಿಮ್ಗೆ ಆಗುತ್ತೆ. ಸರಿ ಆಯ್ತು ಥ್ಯಾಂಕ್ ಯು ಅಂತ ಹೇಳಿದೆ ಅಷ್ಟೇ. ನನ್ ತೀರಾ, ಯಾಕಂದ್ರೆ ನಾನು ತೀರಾ ಸ್ವಲ್ಪ ಇಂಟ್ರೋವರ್ಟ್ ಆಕ್ಚುಲಿ, ಸ್ವಲ್ಪ ಲೈಕ್ ಓಕೆ ಥ್ಯಾಂಕ್ ಯು ಅಂತ ಸುಮ್ಮನೆ ಅದನ್ನ ತಗೊಂಡ್ ಹೋದೆ. ಲೈಕ್ ಅದೇ ನಾನು ಹೇಳ್ದಲ್ಲ, ಫಸ್ಟ್ ಅಲ್ಲಿ ಹೋಗಿದ್ದೆ ಕೊಟ್ಟೆ, ಬಟ್ ಏನು ರಿಯಾಕ್ಷನ್ ಇಲ್ಲ. ಹೇಳ್ತೀನಿ ಅಂದ್ರು ನಿಮ್ಗೆ ಕಾಲ್ ಇಲ್ಲ. ಮತ್ತೆ ಇದು ಬಂದಾಗ ಈ ತರ ಸೆಲೆಕ್ಟ್ ಆಗಿದ್ರೆ ಬನ್ನಿ ಆಡಿಷನ್ ಇದೆ, ಬೇಡ ಬೇಡ ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಬೇಡ ಅನ್ಕೊಂಡೆ. ಅವ್ರೇನ್ ಮಾಡಿದ್ರೆ ಬರ್ತೇನೆ ಅಂತ ಅನ್ಕೊಂಡು ಕ್ಯಾಮ್ರಾ ಎಲ್ಲ ತರಿಸಿ ಎಲ್ಲ ರೆಡಿ ಇದಾರೆ. ಬಟ್ ನಾನು ಹೋಗಿಲ್ವಲ್ಲ, ಸಂಜೆ ಕಾಲ್ ಪಾರ್ಥು ಸರ್ ಅಂತ ಒಬ್ಬರಿದ್ರು. ಅವ್ರು ಕಾಲ್ ಮಾಡ್ಬಿಟ್ಟು ಏನಪ್ಪಾ ನಿಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಕ್ಯಾಮ್ರಾಮನ್ ಅವರೆಲ್ಲ ಇರ್ತಾರೆ. ನನ್ಗೆ ಅವಾಗ ಕ್ಯಾಮ್ರಾಮನ್ ಮೇಕಪ್ ಆರ್ಟಿಸ್ಟ್ ಇಷ್ಟೆಲ್ಲ ಇದೆ ಅಂದ್ರೆ ಏನೋ ಸೀರಿಯಸ್ ಆಗಿರುತ್ತೆ ಇವರು. ಸರ್ ಸಾರಿ ಸರ್ ನಾಳೆಲ್ಲ ಬರ್ತೀನಿ ಸರ್ ಅಂದ್ರೆ ಓಕೆಪ್ಪ ಆಯ್ತು ಬನ್ನಿ. ಆಮೇಲೆ ನೆಕ್ಸ್ಟ್ ದಿವಸ ಹೋಗಿ ಆಕ್ಚುಲಿ ಕಾಸ್ಟ್ಯೂಮ್ ಕೂಡ ಹೇಳಿದ್ರು. ನಾನು ಯಾವ್ದು ಸಿಕ್ಕಿದ ಹಾಕೊಂಡು ಹೋಗಿದೆ ಹೇಳ್ಬೇಕು. ನನಗೆ ಒಂಥರ ಅದೊಂದು ತೆಲುಗು ಸೀರಿಯಲ್ ಹೀರೋದು ರೆಫರೆನ್ಸ್ ಕೊಟ್ಟಿದ್ರು. ಒಂಥರ ಜುಬ್ಬಾ ಟೈಪ್ ಒಂದು ಜೀನ್ಸ್ ಪ್ಯಾಂಟ್ ಸಮಥಿಂಗ್. ನನ್ನ ಹತ್ರ ಆತರ ಇದ್ದಿಲ್ಲ, ನಾರ್ಮಲ್ ಶರ್ಟ್ ಹಾಕೊಂಡು ಹೋಗೋದೆ. ಅಲ್ಲಿ ಸ್ಟಾರ್ಟಿಂಗ್ ಏನು ಹಿಂದಿದ್ಯಾ ಬರ್ತಾರೆ ದರ್ಶನ್ ಸುದೀಪ್ ಹೇಗಿರ್ತಾರೆ ಗೊತ್ತಾ? ಓಕೆ ನನ್ನೇ ಕಂಪೇರ್ ಮಾಡ್ತಿದ್ದಾರೆ. ಅದಕ್ಕೆ ಇವರು ಏನ್ ಹೇಳ ಹೋಗ್ತಾರೆ ನಂಗೆ ಅರ್ಥ ಆಗಿಲ್ಲ. ಸರ್ ಎಕ್ಸಾಮ್ ಇದೆ ಸರ್, ಎಕ್ಸಾಮ್ ಬಿಟ್ಟು ಬಂದಿದೆ ಸರ್, ಅರ್ಥ ಮಾಡ್ತೀರಿ ಸರ್, ಮಧ್ಯಾಹ್ನ ಇದೆ ಎಕ್ಸಾಮ್. ಮಧ್ಯಾಹ್ನ ಎಕ್ಸಾಮ್ ಲೈಕ್ ಬೆಳಗ್ಗೆ ಸರ್ 10 ಗಂಟೆಗೆ ಬರ್ತೀನಿ ಸರ್, 11:30 ಹಂಗೆ ನಾನು ಬಿಟ್ಬಿಡಿ ಸರ್. ಆಯ್ತು ಬನ್ನಿ ಅಂತ ಹೇಳಿ. ಸರ್ ಹಿಂಗಿದೆ ಸರ್, ಏನ್ ಸರ್? ಆಯ್ತು ಆಯ್ತು ನನ್ಗೆ ಗೊತ್ತಿಲ್ಲ, ಅವ್ರು ಏನೋ ವಾಪಸ್ ಕಳ್ಕೊಂಡು ನನ್ಗೆ ಗೊತ್ತಿಲ್ಲ ಅಲ್ಲಿ ಆನಂದ್ ಸರ್ ಸ್ವಲ್ಪ ಚಿಲ್ಲ. ಬಟ್ ಇವ್ರು ಕೊಟ್ಟಿದ್ ಬಿಲ್ಡಪ್ ಮೋಸ್ಟ್ಲಿ ಆಡಿಯೋ ಕಾಸ್ಟ್ಯೂಮ್ ಆಗ್ತಿದ್ದಕ್ಕೆ ವಾಪಸ್, ಯಾಕಂದ್ರೆ ನನಗಿಂತ ಮುಂಚೆ ಒಬ್ಬ ಹೋದ ನಮ್ಗೆ ಪಾಪ ಅವನ್ನೆಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಂತೆ, ಶರ್ಟ್ ಐರನ್ ಇದ್ದಿಲ್ಲ. ಅವನು ಹೋಗಿದ್ರೆ ಏನಪ್ಪ ಇದು ಬಟ್ಟೆ ಹೋಗು ಅಂದ್ಬಿಟ್ರು. ನನಗೆ ಅವನಿಗೆ ಹಿಂಗ ಆಯ್ತಾ ನನಗೆ ಗುಡಿಸ್ತಾರೆ ಹೋದೆ. ಆಗ ತಕ್ಷಣ ಧನುಷ್ ಎಕ್ಸಾಮ್ ಇದೆಯಾ ನನ್ನ ಎಕ್ಸಾಮ್ ಹೋಗ್ತಾರ. ಸರ್ ಮಧ್ಯಾಹ್ನ ಇದೆ ಸರ್. ಓಕೆ ಅದು ಅದ್ರಲ್ಲೂ ಗೆಲ್ಬೇಕು ಇಲ್ಲೂ ಗೆಲ್ಬೇಕು ಓಕೆನಾ ಅಂತ. ಓಕೆ ಸರ್ ಆಯ್ತು, ನನ್ ಸ್ಟೈಲ್ ಕೊಟ್ಟೆ. ಅವ್ರಿಗೆ ಇಷ್ಟ ಆಯ್ತು ಅನ್ನೋ ಪಾಯಿಂಟ್ ನನ್ಗೆ ಅವ್ರ ಫೇಸಲ್ಲಿ ಗೊತ್ತಾಯ್ತು. ಏಯ್ ತಗೋ ಈ ಕಡೆ ಈ ಅಂಗಡಿ ಇಡುವ ಅಲ್ಲೂ ಕೊಟ್ಟ, ಇಲ್ಲೂ ಎಲ್ಲ ಕಡೆ ಆಯ್ತು. ಟೀ ಕೊಡ್ರ ಅಂತ. ಅಂದ್ರೆ ಏನು ಅದೇ ಹೇಳ್ಬೇಕಾನೆ ಸೆಲೆಕ್ಟ್ ಆಗಿದ್ರ ಸರ್ ಇಲ್ಲ ಏನೊಂದು ಹೇಳ ಟೀ ಕೊಡ್ರ ಸರಿ. ಅದು ಸರ್ಕಾಸ್ಟಿಕಲ್ ಆಗಿ ಹೇಳ್ತಾ ಇದಾರಾ ಇಲ್ಲ ಇಷ್ಟ ಆಗ್ಬಿಟ್ಟಿರ್ತದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಮನುಷ್ಯ ಒಬ್ರು ತುಂಬಾ ಓಪನ್ ಅಪ್ ಆಗಿರ್ತಾರೆ, ಒಬ್ರು ಒಂಥರ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಸರಿ ಟೀ ನಾನು ತಗೊಂಡ್ರೆ ಮೆತ್ತೆ ಕುಡಿತಾ ಇದ್ದೆ. ನೋಡು ಈಗ ಇರುತ್ತೆ, ನಾಳೆ ಬಾ, ನಾಳೆ ಬಂದ್ಬಿಟ್ಟು ಈ ತರ ಕಾಸ್ಟ್ಯೂಮ್ ಹಾಕಮ್ಮ. ಓಕೆ ಬಾ ಸಿಗೋಣ ಹೊರಟೆ. ನೆಕ್ಸ್ಟ್ ದಿನ ಮತ್ತೆ ಕಾಲ್ ಬಂದು ಸರ್ ಬನ್ನಿ. ಹೋದೆ, ಅವ್ರ ಲ್ಯಾಪ್ಟಾಪ್ ಅಲ್ಲಿ ಲೈಕ್ ಮಾಡ್ಕೊಂಡು ನೋಡು ಈ ತರ ಇರ್ಬೇಕು ಅದಕ್ಕೂ ಅದು ಹಿಂಗ್ ತೋರ್ಸಿದ್ರು. ಅಲ್ಲಿ ನನ್ಗೆ ಅವ್ರು ಯಾರು ತೋರ್ಸೋದು ನನ್ಗೆ ಅದಲ್ಲ, ನನ್ಗೆ ಏನ್ ತೋರ್ಸಿದ್ರು ಅಂತ ನಾನು ಅಲ್ಲಿ ಆ ಫೋಲ್ಡರ್ ನೇಮು ಹೀರೋ ಅಂತ ಇತ್ತು. ಸೊ ನನ್ನ ಫೇಸ್ ಇತ್ತು. ಅಲ್ಲಿ ಕನ್ಫರ್ಮ್ ಆಯ್ತು ನನಗೆ, ಓಕೆ ಸೆಲೆಕ್ಟ್ ಆಗಿದ್ದೀನಿ ನಾನು. ಸೊ ಅವತ್ತು ಅಫಿಷಿಯಲ್ ಆಗಿ ಒಂದು ಟಿವಿ ಪ್ಲಾಟ್ಫಾರ್ಮ್ ಅಲ್ಲಿ ಹೀರೋ ಆಗಿ ಸೆಲೆಕ್ಟ್ ಆಗಿ ಅಂತ ಗೊತ್ತಾಗಿದ್ದು ಅವತ್ತು. ತುಂಬಾನೇ ಖುಷಿ ಆಯ್ತು, ಆಕ್ಚುಲಿ ಜಾಸ್ತಿ ಖುಷಿ ಆಯ್ತು. ಬಟ್ ಅದು ತೋರಿಸ್ಕೊಳಲ್ಲ.
ಅಲ್ಲ ನಿಮ್ಗೆ ಗೊತ್ತಿತ್ತ ಪುಟ್ಟಕ್ಕನ ಮಕ್ಕಳು ಇಷ್ಟು ದೊಡ್ಡ ಲಾಸ್ಟ್ ಬರುತ್ತೆ, ಉಮಾಶ್ರೀ ಅವ್ರು ಇರ್ತಾರೆ, ಹೀರೋ ಇಲ್ಲ, ಸೀರಿಯಲ್ ಒಂದು ಸೀರಿಯಲ್ ಬರುತ್ತೆ, ನಿಮ್ಗೆ ಅದು ಐಡಿಯಾನು ಇಲ್ಲ ಅನ್ಸುತ್ತೆ. ಸೀರಿಯಲ್ ಬಂತು, ನಂಬರ್ 1 TRP ಇರೋ ಸೀರಿಯಲ್ ಧನುಷ್, ನೀವು ನಂಬರ್ 1 TRP ಸೀರಿಯಲ್ ಹೀರೋ. ಎಲ್ಲಾರು ನೋಡ್ತಾರೆ ಇಲ್ಲಿವರೆಗೂ. ಹೌದು, ಹಿಸ್ಟ್ರಿಯಲ್ಲೇ ಇಲ್ಲ ಆಕ್ಚುಲಿ. 13.5 TVR ಲಾಂಚ್ ಅಂಡ್ ಇಲ್ಲಿವರೆಗೂ ಮೇ ಬಿ 1 or 2 weeks ಹಿಂದೆ ಹೋಗಿ ಮುಂದೆ ಬಂದಿರ್ಬೋದು, ಬಟ್ ಆದ್ರೆ ನಂಬರ್ 1 ಅಲ್ಲೇ ಇದೆ. ಅಂಡ್ ಈಗ ಇನ್ನೊಂದು ಹಿಸ್ಟ್ರಿ ಅಂತ ಹೇಳಬೇಕು ಅಂದ್ರೆ ಲೈಕ್ 7:30 ಇದ್ದ ಸ್ಲಾಟ್ ನ 6:30 ಆಗೋದು. 6:30 ಅಲ್ಲಿ ಇದುವರೆಗೂ ಯಾವ ಸೀರಿಯಲ್ ನಂಬರ್ 1 ಬಂದಿದೆ ಅಂತದ್ರಲ್ಲಿ ನಮ್ ಸೀರಿಯಲ್ ನಂಬರ್ 1 ಅಲ್ಲೇ ಇದೆ. ಎಲ್ಲ ಇವಾಗ ನಾನೇ ಒಂದ್ಸರಿ ಹೋಗಿದೆ 6:30 ನಮ್ಮ ಅಮ್ಮ ಆಗ್ತಾ ಇದ್ರು, ಏನ್ ಗಮ್ಮ ಇವಾಗ ಅಂದ್ರೆ ನಿನ್ ಸೀರಿಯಲ್ ಬರುತ್ತೆ. ನನಗೆ ಶಾಕ್, ಇಷ್ಟು ಬೇಗ ಬರುತ್ತೆ ನನ್ ಸೀರಿಯಲ್ ಆ ತರ ಫೀಲ್ ಆಗ್ತದೆ. ಸೊ ಜನ ಆಗ್ತಾನೆ ಕೆಲ್ಸಗಳನ್ನ ಬಂದು ಈಗ ಸೆಟ್ಲ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಯಾರೋ ಟಿವಿ ಆನ್ ಮಾಡಲ್ಲ, ಬಟ್ ಆ ಟೈಮಲ್ಲೂ ನೋಡ್ತಾ ಇದ್ರೆ ನಂಬರ್ 1 ಇದೆ ಅಂದ್ರೆ ಅದಕ್ಕೆ ಒಂದು ತಾಕತ್ತಿದೆ. ಖಂಡಿತವಾಗ್ಲು ಅದು TVR ಅಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ. ಈಗ ಎಷ್ಟೊಂದು ಸೀರಿಯಲ್ಸ್ ಬಂದು ನಿಮ್ ಸೀರಿಯಲ್ ಲಾಂಚ್ ಆಗಿದ್ಮೇಲೆ ಈಗ ಕೆಲವು ಸೀರಿಯಲ್ ಒಂದ್ 6 ತಿಂಗಳು ಆದ್ಮೇಲೆ TRP ಹೋಗ್ಬಿಡುತ್ತೆ. ಇವಾಗ ನೀವು ಶೋ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತು. ಬಟ್ ಶುರು ಆದಾಗಿಂದ ಇಲ್ಲಿ ತನಕ ಇಷ್ಟು TRP ಮೇಂಟೈನ್ ಮಾಡ್ಕೊಂಡ್ ಬಂದಿದೆ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ಅದು ನನ್ಗೆ ಸ್ಟಾರ್ಟಿಂಗ್ ಅಂತೂ ನೀವು ಹೇಳ್ದಂಗೆ ನಂಗೆ ಐಡಿಯಾನೇ ಇದ್ದಿಲ್ಲ. ಲೈಕ್ ನಂಗೆ ಏನಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಐಡಿಯಾ ಅನ್ನೋದು ಬೇರೆ, ನನ್ಗೆ ಗೊತ್ತಿದ್ದಿಲ್ಲ ಲೈಕ್ ಇಂಡಸ್ಟ್ರಿ ಅಂದ್ರೆ ಹೆಂಗಿರುತ್ತೆ, ಅಲ್ಲಿ ಟಿವಿ ಚಾನಲ್ ಏನು, ಅಲ್ಲಿ ಯಾವ ಸ್ಟೋರಿ ಅಂತ ಕೂಡ ನಂಗೆ ಗೊತ್ತಿದ್ದಿಲ್ಲ. ನೋಡೋ ನಿನ್ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಬಂಗಾರಮ್ಮ ನಿಮ್ ಮಗ ಈ ತರ ಸ್ವಲ್ಪ ರೌಡಿ ತರ ಇರ್ತೀಯ, ಅಷ್ಟೇ ಗೊತ್ತಿದ್ದೀನಿ ನಂಗೆ. ನನ್ಗೆ ಓಕೆ ಆ ತರ ಕ್ಯಾರೆಕ್ಟರ್ ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಷ್ಟು ಮಾತ್ರ ಗೊತ್ತಿತ್ತು. ಅಲ್ಲಿ ಲೈಕ್ ಫೈಟ್ಸ್ ಬರುತ್ತೆ, ಒಂದು ಸಿನಿಮಾ ರೇಂಜ್ಗೆ ಫೈಟ್ ನ ಒಂದು 2 days ಶೂಟ್ ಮಾಡಿ ಅದು ಆ ರೇಂಜ್ ನನ್ ಎಂಟ್ರಿ ತರ ತಗೋತಾರ ನನ್ಗೆ ಗೊತ್ತಿದ್ದಿಲ್ಲ. ಅದು ನನಗೆ ಯಾವ ತರ ಇತ್ತು ಅಂದ್ರೆ ಅನ್ಕೊಂಡಿ ಸಿಗ್ತಿದೆಯಲ್ಲ ಅನ್ನೋದ್ರ ತುಂಬಾ ಖುಷಿ ಇತ್ತು ನನಗೆ. ಅಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೆ ಆ ಟೈಮಲ್ಲಿ ಆರೋಲ್ ಜಗದೀಶ್ ಅವರು. ಲೈಕ್ ಅವ್ರು ಕೊಟ್ಟಿದ್ ನಂಬಿಕೆ ಇಷ್ಟ. ನೋಡೋ ಯಾರ್ ನಂಬ್ಲಿ ಬಿಡ್ಲಿ ಚಾನಲ್ ಒಪ್ಕೊಳ್ಳಿ, ನಾನ್ ನಿನ್ ನಂಬಿದ್ದೀನಿ, ನಂಬಿಕೆ ಉಳಿಸ್ಕೊ. ಅವ್ರು ಇಷ್ಟ ಹೇಳಿದ್ರು, ಉಳಿಸ್ಕೋತೀಯ? ಹೌದು ಸರ್. ಅಲ್ಲಿಂದ ಇಲ್ಲಿವರೆಗೂ ಹಂಗೆ ಉಳಿಸ್ಕೊಂಡ್ ಬಂದಿದ್ದೀನಿ. ಯಾವ್ದ್ರಲ್ಲೂ ಬಿಟ್ಬಿಟ್ಟಿಲ್ಲ, ಯಾವ ಫೈಟು ಇಲ್ಲ ಅಂದಿಲ್ಲ, ಯಾವ ಸೀನು ಇಲ್ಲ ಅಂದಿಲ್ಲ. ಎಲ್ಲಾದ್ರೂ ರೆಡಿ, ರಾತ್ರಿ ರೆಡಿ, ಬೆಳಗಾದ್ರೂ ರೆಡಿ, ಚಪ್ಪಲಿ ಇದ್ರು ರೆಡಿ, ಚಪ್ಪಲಿ ಇಲ್ಲಾದ್ರೂ ರೆಡಿ, ಏನ್ ಬೇಕು ಹೇಳಿದಾರಂತ ಪ್ರತಿಯೊಂದು ಬಾವಿಯಲ್ಲಿ ಬಿದ್ದೀನಿ. ನನಗೆ ಸ್ಟಾರ್ಟಿಂಗ್ ಎಗಿರ್ಬಿಟ್ಟೆ. ಅದ ಒಂದು ಇದು ಶೂಟಿಂಗ್ ಇತ್ತು, ಒಂದು ದೊಡ್ಡ ಬಾವಿ, ಅದು ಫುಲ್ ಡೀಪ್ ಇದೆ ಆಕ್ಚುಲಿ. ಅದು ನೀನೊಂದು ಓನರ್ ಕೇಳಿದ, ಅವನೊಂದು ಎಷ್ಟು 60 feet ಏನೋ ಅಂತ. ಅದು ನೀರು ತುಂಬಾ ಇದೆ, ಜಂಪ್ ಮಾಡ್ಬೇಕು ಸರ್. ಓಕೆ ಆಯ್ತು, ನಾನು ಜಂಪ್ ಮಾಡ್ಬಿಡಾಗ ನನ್ಗೆ ಅಭ್ಯಾಸ ಇದೆ, ನಾವೆಲ್ಲ ಹಳ್ಳಿಯಲ್ಲಿದ್ದು ನಮ್ಗೆಲ್ಲ ಅಭ್ಯಾಸ ಇದೆ. ಬಟ್ ಜಂಪ್ ಮಾಡಿದಾಗ ನನ್ಗೆ ಐಡಿಯಾ ಇದ್ದಿಲ್ಲ ಈ ಪ್ಯಾಂಟು ಮತ್ತೆ ಶರ್ಟ್ ಅಷ್ಟು ತೂಕ ಬರುತ್ತೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಆಗಿಬಿಡಿದ್ರು, ಎಳಿತಾ ಇದೆ ಫುಲ್ಲು, ನನಗೆ ಉಸಿರಾಡಕ್ಕಾಗ್ತಾ ಇಲ್ಲ. ಯಾವ ರೇಂಜಿಗೆ ಅಂದ್ರೆ ಅಲ್ಲಿ ಸೆಂಟರ್ ಇದ್ದೀರಿ, ಸೆಂಟರ್ ವಿತ್ ಆಕ್ಟಿಂಗ್ ಕೂಡ ಆಗ್ತಿದೆ, ಅಲ್ಲೇ ಕ್ಯಾಮರಾ ರನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ಟು ಏನಂದ್ರೆ ಆ ಒಂದು ಸೀಸನ್ ಮಾತ್ರ. ಬಟ್ ಆದ್ರೆ ನಾನ್ ಹೇಳೋದಂದ್ರೆ ಒಂದ್ ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು. ನಾವು ಜೋಶಲ್ಲಿ ಹೋಗ್ತೀವಿ, ಬಟ್ ಆದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಡೆಡಿಕೇಶನ್ ಅಲ್ಲೇ ಮಾಡ್ತೀರಾ. ಸರಿ, ಇವಾಗ ಸೀರಿಯಲ್ ಸ್ಟಾರ್ಟ್ ಆಯ್ತು, ನೀವು ಹೀರೋ ಅಂತ ನಿಮ್ ಫೋಲ್ಡರ್ ಹೆಸರು ನೋಡಿದ್ರಿ, ಅವಾಗ ಲುಕ್ ಹಿಂಗೆ ಆಯ್ತಾ? ಫುಲ್ ಹೇರ್ ಎಲ್ಲ ಇಷ್ಟು ಲುಕ್ ಒಂದ್ ಸ್ವಲ್ಪ ಅವಾಗ ಸ್ವಲ್ಪ ದಪ್ಪ ಇದೆ ಇಲ್ಲ ಸೈಕ್, ಮತ್ತೆ ಗಡ್ಡ ಎಲ್ಲ ಅಷ್ಟೊಂದೆಲ್ಲ ಶೇಪ್ ಎಲ್ಲ ಇದ್ದಿಲ್ಲ, ಕೂದಲು ಅಷ್ಟೇ ನಾರ್ಮಲ್ ಆಗಿದೆ. ಅವ್ರ ಲುಕ್ ಬೇಕು ಅಂತ ಹೇಳಿದ್ರು. ಒಂದ್ ಸ್ವಲ್ಪ ಈ ಹೇರ್ಸ್ ಇದೆಯಲ್ಲ ಅದನ್ನ ಸ್ವಲ್ಪ ನೀಟ್ ಮಾಡ್ಕೊಂಡು ಗಡ್ಡ ಒಂದ್ ಸ್ವಲ್ಪ ಶೇಪ್ ಮಾಡೋ ಸಾಕು ಅಂತ ಹೇಳಿದ್ರು. ಅದ್ರ ತಕ್ಕಂಗ್ ಮಾಡಿದೆ. ಲುಕ್ ಟೆಸ್ಟ್ ಅದಿತ್ತಲ್ಲ, ಲೈಕ್ ಅವತ್ತು ಹೋಗಿ ಕುತ್ಕೊಂಡೆ, ಈ ಲುಕ್ ಓಕೆ ಅಂತ ಹೇಳಿದ್ರು. ನೀವು ಹೋಗಿದ ತಕ್ಷಣ ಅದು ಫೈನಲ್ ಆಯ್ತು. ಯಾವಾಗ ಗೊತ್ತಾಯ್ತು ನಿಮ್ಗೆ ಉಮಾಶ್ರೀ ಮೇಡಮ್ ಮಾಡ್ತಾರೆ ನಮ್ಮ ಸೀರಿಯಲ್ ಅಲ್ಲಿ ಪುಟ್ಟಕ್ಕ ಅಂದ್ರೆ ಅವರೇ ಅಂತ ಯಾವಾಗ ಗೊತ್ತಾಯ್ತು? ನನಗೆ ಆಕ್ಚುಲಿ ಏನಂತ ಹೇಳಿದ್ರೆ, ನಮ್ಮಮ್ಮ ಉಮಾಶ್ರೀಗೆ ಆಡಿರ್ತಾರೆ ಅಂತ ಹೇಳ್ಬಿಟ್ಟಿದ್ರು.
ಓಕೆ. ನಾವು ಬಂಗಾರಮ್ಮ ಅಂದ್ರೆ ಯಾಕಂದ್ರೆ ಗೊತ್ತಲ್ಲ ಉಮಾಶಮ್ಮ ಅಂದ್ರೆ ಇಷ್ಟಪ್ಪ ಕೊಟ್ಟು ಇಟ್ಕೊಂಡು ಬೇಕಾದ್ರೆ ಕಾಸಿನ ಸರ್ವ ಹಾಕೊಂಡು ಏನೋ ಅಂತ ಆ ರೇಂಜಿಗೆ ಇರ್ತಾರೆ. ನಾನು ಮೋಸ್ಟ್ಲಿ ಅವರೇ ಮಾಡ್ಬೋದು ಅನ್ನೋ ನಂತರ ಇತ್ತು. ಆಮೇಲೆ ನೋಡ್ರೆ ಇಲ್ಲ ಅವ್ರು ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾರೆ, ನಿಮ್ ಅತ್ತೆ ಕ್ಯಾರೆಕ್ಟರ್ ಆಗುತ್ತೆ, ಹೀರೋನವ್ರ ಅಮ್ಮ ಆಗ್ತಾರವ್ರು, ನೀವಮ್ಮ ಬೇರೆ. ಓಕೆ ಸರಿ ಆಯ್ತು. ಲುಕ್ಟೇಶ್ ಒಂದಿತ್ತು, ನಮ್ಮಮ್ಮ ಬೇರೆ ಯಾರೋ ಹೋಗ್ಬಿಟ್ಟಿದ್ರು, ಲೈಕ್ ಅವ್ರು ನೋಡಿದ್ರೆ ಓಕೆ ಇವ್ರ. ಬಟ್ ಆದ್ಮೇಲೆ ಅವ್ರು ಇಲ್ಲ ಅಂತ ಆಯ್ತು. ನೆಕ್ಸ್ಟ್ ಕಟ್ ಮಾಡ್ರೆ ಮಂಜು ಭಾಷೆ. ನನಗೆ ಅವಾಗ ಇವ್ರು ನೋಡಿದ ಇವರು ಪಕ್ಕ ಇದಾರೆ ತಾಯಿ ಕ್ಯಾರೆಕ್ಟರ್ಗೆ, ಬಂಗಾರಮ್ಮ ಹತ್ರ ಆ ಒಂದು ಇದು ಆ ಕಳೆ ಕರೆಕ್ಟ್ ಆಗಿದೆ ಇವ್ರಿಗೆ ಅಂತ ನಂಗೆ ತುಂಬಾ ಫೀಲ್ ಆಯ್ತು. ಸೊ ಅಂಡ್ ಅಮ್ಮ ನನ್ನ ಟ್ರೀಟ್ ಮಾಡಿದಾಗಿರ್ಬೋದು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಮ್ಮ ಮಗನ ತರ ಅಷ್ಟು ಬಾಂಡಿಂಗ್ ಕಾಣಿಸ್ಬೇಕು ಅಂದ್ರೆ ಅದೊಂದ್ ಸ್ವಲ್ಪ ಇರ್ಬೇಕು. ಇದ್ರೆ ಇಲ್ಲಾಂದ್ರೆ ಅವ್ರು ಯಾರೋ ಬೇರೆ ನಾವ್ಯಾರೋ ಬೇರೆ ಅಂತಾರೆ, ಅಷ್ಟು ಫೀಲ್ ಸಿಗಲ್ಲ. ಬಟ್ ಅಮ್ಮ ಇದ್ದಿದ್ದಾಗಿರ್ಬೋದು, ನನ್ನ ಜೊತೆ ಅಷ್ಟು ಪ್ರೀತಿಯಿಂದ ಇದ್ದಿದ್ದು ನನಗೆ ತುಂಬಾ ಕಂಫರ್ಟಬಲ್ ಆಗಿ ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ಕೆ, ಮತ್ತೆ ಏನಾದ್ರು ತಪ್ಪಾಗಿರೋ ನೀಟಾಗಿ ಹೇಳ್ಕೊಡ್ತಾ ಇದ್ರು. ಅವ್ರು ಎಷ್ಟು ಹೆವಿ ಸೀನಿಯರ್, ಬಟ್ ಅದೇ ಏನಾದ್ರು ಸಣ್ಣ ತಪ್ಪಾದಾಗ ಇರ್ಲಿ ಆರಾಮಾಗಿ ಮಾಡು, ಏನು ಪ್ರಾಬ್ಲಮ್, ಈಗ ಹಿಂಗ್ ಮಾಡು ಹಂಗ್ ಮಾಡೋದು ನೀಟಾಗಿ ಹೇಳ್ಕೊಡೋದು. ಅದಂತರ ನಮ್ಗೆ ಅಮ್ಮ ಸದ್ಯ ಬೈದಿಲ್ಲ. ಗಣೇಶ್, ನೀವು ಅವಾಗಲೇ ಹೇಳ್ತಾ ಇದ್ರಿ ನಾನು ಒಂದು 15 ಆಡಿಷನ್ ಕೊಟ್ಟೆ, ಅದಾದ ನಂತರ ಪುಟ್ಟಕ್ಕನ ಮಕ್ಕಳು ಸಿಕ್ಕಿದ್ದು ಅಂತ. ಪುಟ್ಟಕ್ಕನ ಮಕ್ಕಳು ಬಂತು, ಟೆಲಿಕಾಸ್ಟ್ ಆಯ್ತು, ಎಲ್ಲಾ ಕಡೆ ಸೂಪರ್ ರೆಸ್ಪಾನ್ಸ್. ಸೊ ಯಾರ್ಯಾರು ನಿಮ್ಗೆ ಬೇಡ ಅಂತಿದ್ರಲ್ವಾ ಅವರೆಲ್ಲ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಫ್ಯೂಚರ್ ಅಲ್ಲಿ ಅವತ್ತು ಅಂತ ಅಲ್ಲ ಈ ತರ ಒಂದು ಪ್ರಾಜೆಕ್ಟ್ ಇದೆ ಮಾಡ್ತೀವಪ್ಪ ಈ ತರ ಏನಾದ್ರು ಬಂತು ಬರ್ಲೇಬೇಕಲ್ಲ. ಬಟ್ ನನಗೊಂಥರ ಕ್ಯಾರೆಕ್ಟರ್ ನನ್ನ ರಿಜೆಕ್ಟ್ ಮಾಡೋದನ್ನ ಸೇರ್ಸಲ್ಲ. ಏನೋ ಆದ್ಮೇಲೆ ಯಾರೋ ಬಂದ್ರೆ ಅದು ವೇಸ್ಟ್. ಆಕ್ಚುಲಿ ಏನು ಇದ್ದಿದ್ದಾಗ ಇರ್ತಾರಲ್ಲ, ಈಗ ಏನು ಇದ್ದಿದ್ದಾಗ ಒಂದು ಚಾನ್ಸ್ ಕೊಡ್ತಾರಲ್ಲ, ಅವ್ರು ಇಂಪಾರ್ಟೆಂಟ್. ಬಿಡು ಬೇಡ ಆಮೇಲೆ ಬೆಳೆದ್ಮೇಲೆ ನೋಡೋಣ ಅನ್ಕೊಂಡೆ, ಆಮೇಲೆ ಬೆಳೆದ್ಮೇಲೆ ಬರ್ತಾರಲ್ಲ ಅವರೆಲ್ಲ ನನಗೆ ಇಷ್ಟನೂ ಆಗಲ್ಲ, ಸೇರ್ಸೋದು ಇಲ್ಲ. ನಿಜ ಬೆಳೆದ್ಮೇಲೆ ಅವಕಾಶ ಕೊಡಕ್ಕೆ ಅವ್ರಿಗೆ ಬೇಡ, ಖಂಡಿತ ಅದು ನಿಜ. ಹಾಗೆ ಇವಾಗ ಬಂತು ಫಸ್ಟ್ ಟೈಮ್ ನಿಮ್ ಮನೇಲಿ ನಿಮ್ ಪೇರೆಂಟ್ಸ್ ಹಾಗೆ ನಿಮ್ ತಂಗಿ ಎಲ್ಲ ನಿಮ್ಮನ್ನ ಫಸ್ಟ್ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ, ಫ್ರೆಂಡ್ಸ್ ಗಳು ಕೂಡ ಎಲ್ಲ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ರೆ ಫಸ್ಟ್ ಎಪಿಸೋಡ್ ಬಂದ್ಮೇಲೆ ಏನಂತ ಹೇಳಿದ್ರು? ತುಂಬಾ ಇಷ್ಟ ಆಗಿದ್ದು ರೆಸ್ಪಾನ್ಸ್ ಯಾವ್ದು ನಿಮ್ಗೆ? ಆಕ್ಚುಲಿ ಫಸ್ಟ್ ಎಪಿಸೋಡ್ ಆದ್ಮೇಲೆ ಎಲ್ಲರೂ ಫೋನ್ ಹಾಕ್ಬಿಟ್ಟು ಏಯ್ ಸೀರಿಯಲ್ ಇದೆಯಾ ಇಲ್ವಾ ಅಂತ ಕೇಳಿದ್ನ. ಯಾಕೋ ಮತ್ತೆ ನೀನ್ ಬಂದೇ ಇಲ್ವಲ್ಲ ಅಂತ. ಅಯ್ಯೋ ಇಲ್ಲ, ಅದು ಫಸ್ಟ್ ಎಪಿಸೋಡ್ ಇಲ್ಲ, ಸೆಕೆಂಡ್ ಎಪಿಸೋಡ್ ನನ್ನ ಎಂಟ್ರಿ. ಎಲ್ಲರೂ ಕಾಯ್ಕೊಂಡು ಕೂತಿದ್ರಿ, ನೀನ್ ಒಳ್ಳೆ ಅಂತ ಬೈತಾ ಇದ್ರು. ನಮ್ಮಮ್ಮ ಇಲ್ಲೂ ಯಾಕೋ ಬಂದಿಲ್ಲ ಲೈಕ್. ಬಟ್ ಆದ್ರೆ ಒಂದ್ಸದ ನನಗೆ ಒಂದು ಲೈಕ್ ನನ್ ಶೂಟಿಂಗ್ ಆಗ್ತಾ ಇತ್ತು ಅವತ್ತು. ಡೆಲಿಗೇಷನ್ ಫಿಕ್ಸ್ ಅಂದ್ರೆ ಸೆಕೆಂಡ್ ಡೇ ನನ್ನ ಎಂಟ್ರಿ ಅಂತ. ಶೂಟಿಂಗ್ ಒಂದು ಅವತ್ತು ಆಗ್ತಾನೆ ಇತ್ತು. ಶೂಟಿಂಗ್ ಮುಗಿಸ್ಕೊಂಡು ಒಂದು 6 o'clock ಆಗೋಯ್ತು. ವಾಪಸ್ ಬರ್ತಾ ಇದೀನಿ, ಯಾವ್ದೋ ಬೇರೆ ಏರಿಯಾ. ನನಗೆ ಹೆಂಗಂದ್ರೆ ಯಾವ್ದೋ ಒಂದು ಟ್ರಾಫಿಕ್ ಅಲ್ಲಿ ನಿಂತಿದ್ದೆ, ಯಾವ್ದೋ ಒಂದು ಮನೆ ಇತ್ತು. ಆ ಮನೆ ಒಳಗಡೆ ಯಾವ್ದೊಂದು ಟಿವಿ ಹೊಡ್ತು. ನನಗೆ ಹೆಂಗ್ ಫೀಲ್ ಆಗ್ತಿದ್ರೆ ಹೋಗಿ ಅವ್ರ ರಿಮೋಟ್ ಇಟ್ಕೊಂಡು ಜೀ ಕನ್ನಡ ನೋಡಿ ನಾನ್ ಬರ್ತಾ ಇದೀನಿ ನೋಡಿ ಅನ್ನೋ ತರ ಫೀಲ್ ಆಗ್ತದೆ ನನಗೆ. ಜನ ಯಾಕೆ ಆಚೆ ಇದಾರೆ, ಜನ ಯಾಕೆ ಆಚೆ ಇದಾರೆ ಇವತ್ತು, ನಾನು ಬರ್ತಾ ಇದ್ದೇನೆ ಇವತ್ತು, ಟಿವಿ ಯಾಕೆ ನೋಡ್ತಾ ಇಲ್ಲ ಅನ್ನೋ ತರ ಕುತ್ಕೊಂಡ್ಬಿಟ್ಟಿತ್ತು ನನಗೆ. ಅದು ಖುಷಿ ಹಠ ಮುಂದೆ ಇರುತ್ತಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಆರಾಮಾಗಿ ಇವಾಗೇ ಕುಡಿಬೇಕು ಆಮೇಲೆ ಕುಡಿಬೋದ ಆ ತರ ಆಗ್ಬಿಟ್ಟಿತ್ತು ನಂಗೆ. ಲೈಕ್ ಆ ಫಸ್ಟ್ ಡೇ ನಂದು ಇಡೀ ಕರ್ನಾಟಕಕ್ಕೆ ನಾನು ಬರ್ತಾ ಇದ್ದೀನಿ, ಅವ್ರ ಮನೆ ಹೋಗ್ತೇನೆ ಅಂತರ ಒಂಥರ. ಎಲ್ರು ಹೇಳ್ತಾರೆ ಒಂಥರ ಲಕ್ ಆಕ್ಚುಲಿ ನಿಂದು ಅಂತ, ಬಟ್ ನಾನ್ ಅಂತೀನಿ ದೇವರ ಆಶೀರ್ವಾದ ಅಷ್ಟೇ. ಖಂಡಿತ ನಿಜ. ಇವಾಗ ಸೀರಿಯಲ್ ಲೀಡ್ ಆಗ್ಬೇಕು ಅಂತಾನೆ ಎಷ್ಟೊಂದ್ ಜನ ಟ್ರೈ ಮಾಡ್ತಾರೆ. ಇವಾಗ ಫಿಲ್ಮ್ ಅಲ್ಲಿ ಹೀರೋ ಆಗಿ ಮಾಡಿರ್ತಾರೆ, ಬಟ್ ಸೀರಿಯಲ್ ಅಲ್ಲಿ ಅವ್ರಿಗೆ ಮೀನ್ ಲೀಡ್ ಪಾತ್ರ ಸಿಗೋದು ಇಲ್ಲ. ಹಂಗ್ ನೋಡಿದ್ರೆ ನೀವು ಒಂಥರ ಲಕ್ಕಿದೆ ಅಲ್ಲ. ಕಾಲೇಜ್ ಮುಗಿಸಿ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ಟ್ರೈ ಮಾಡಿ ಡ್ಯಾನ್ಸು, ಫೈಟು, ಹಾರ್ಸ್ ರೈಡಿಂಗ್ ಅಂತೆಲ್ಲ ಕಲ್ತು ನೀವು ಎಕ್ಸಾಮ್ ಇಟ್ಕೊಂಡಿದ್ದೀರಾ ಮಧ್ಯಾಹ್ನ, ಬೆಳಿಗ್ಗೆ ಹೋಗಿ ಆಡಿಷನ್ ಕೊಟ್ಟಿದ್ದೀರಾ. ಎಕ್ಸಾಮ್ ಚೆನ್ನಾಗಾಯ್ತಾ? ಯಾವ ಸಬ್ಜೆಕ್ಟ್ ಇತ್ತು ನೆನಪಿದ್ಯಾ? ಇಲ್ಲ ನಾವು ನಮ್ಗೆ ಇದೆ ಅನ್ಸುತ್ತೆ. ನಂದು ಕಸಿನ್ ರೀಸೆಂಟ್ ಆಗಿ ಹೇಳ್ತಿದ್ರು ಫೈನಲ್ ಇಯರ್ ಅಲ್ಲಿ ಯಾವ ಸಬ್ಜೆಕ್ಟ್ ಇತ್ತು ಅಂತ. ನೆನಪೇ ಆಗೋದಿಲ್ಲ. ಬಟ್ ಆಡಿಷನ್ 64 ಸಬ್ಜೆಕ್ಟ್ಸ್ ಸೊ ಆಯ್ತು. ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡಿದ್ರಿ,
ಸೊ ನಿಮ್ ಫ್ರೆಂಡ್ಸ್ ಏನ್ ಹೇಳೋದು, ನಿಮ್ಮ ಶಾರ್ಟ್ ಮೂವಿ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ ಸೀರಿಯಲ್ ಬಂದ್ಮೇಲೆ? ಅವರೆಲ್ಲ ಫುಲ್ ಹ್ಯಾಪಿ. ಲೈಕ್ ಅವ್ರಿಗೆ ಬೇಕಾದ್ರೆ ನಾನು ಫಸ್ಟೇ ಹೇಳ್ತಾ ಇದ್ರು, ಇಲ್ಲ ನಿನ್ ಕೈಯಲ್ಲಿ ಆಗುತ್ತೆ, ನಾಡು ಆಗುತ್ತೆ ಅಂತ. ಬಟ್ ನಾನು ಹಿಂಗಾದಾಗ ನಾನು ಹೇಳಿದೆಲ್ಲ ಹಿಂಗಾಗುತ್ತೆ ಅಂತ, ನಿನ್ ಕೈಯಲ್ಲಿ ಆಗುತ್ತೆ, ನಾಡು ಇನ್ನೊಂದು ದೊಡ್ಡದಾಗುತ್ತೆ, ಲೈಕ್ ಆ ತರನೇ ಇತ್ತು. ಎಲ್ಲರೂ ತುಂಬಾ ಹ್ಯಾಪಿ. ಒಂದೇನೋ ಪ್ರೌಡ್ ಫೀಲ್, ಅಂದ್ರೆ ಅವ್ನು ನನ್ನ ಫ್ರೆಂಡ್ ಅಂತ ಹೇಳ್ಕೊಡಕ್ಕೆ ಅವ್ರಿಗೇನೋ ಒಂಥರ. ಯಾಕೆ ಅವ್ನ ಮನೇಲಿ ಅವ್ರ ಅಪ್ಪ ಅಮ್ಮ ಪಕ್ಕ ಎಲ್ಲ ಕುತ್ಕೊಂಡು ಅವ್ರು ಹೇಳ್ಕೊತಿರುತ್ತೆ, ಲೈಕ್ ಅವ್ನು ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಅಂತ. ಲೈಕ್ ಎಷ್ಟೋ ಜನ ಅವ್ರ ಅಪ್ಪ ಅಮ್ಮ ಎಲ್ಲ ಅವ್ನ್ ನೋಡಿ ಹೆಂಗಾಗಿ ನೀನ್ ಬೈತಾರೆ, ಹಿಂಗೆಲ್ಲ ನಂಗೆ ಲೈಕ್ ಆ ತರ ಇತ್ತು. ಎಲ್ರಿಗೂ ಖುಷಿ ಒಂಥರ. ನಿಮ್ ತಂಗಿ ಬಗ್ಗೆ ಹೇಳೋದಾದ್ರೆ, ಇವಾಗ ಅಣ್ಣ ಸೀರಿಯಲ್ ಹೀರೋ, ಸೀರಿಯಲ್. ನನ್ ತಂಗಿಗೆ ನಾನು ಚಿಕ್ಕ ವಯಸ್ಸಿಂದ ಹೀರೋನೆ. ಅವಳು ಲೈಕ್ ಚಿಕ್ಕ ವಯಸ್ಸಿಂದನೂ ನನ್ನೊಂಥರ ಹೀರೋ ತರನೇ ಅವಳು ಟ್ರೀಟ್ ಮಾಡ್ತಾ ಇತ್ತು. ನಮ್ಮ ಅಣ್ಣ ಅಂದ್ರೆ ಲೈಕ್ ಯಾಕಂದ್ರೆ ನನಗೆ ನಾನು ಹೇಳಿದೆ ಅಲ್ವಾ, ಲೈಕ್ ಚಿಕ್ಕ ವಯಸ್ಸಿಂದ ಹೀರೋಗಳನ್ನ ನೋಡಿ ಲೈಕ್ ಅವ್ರ ತರನೇ ಇರ್ಬೇಕು ಅಂತೆಲ್ಲ ನನ್ಗೆ ಆಸೆ ಇರ್ತೈತೆ. ಸೊ ಅವಳು ಕೂಡ ಲೈಕ್ ನನ್ನೊಂದು ಹೀರೋ ತರಾನೇ ಪೋರ್ಟ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ಲು ಅವಳು. ಸೊ ಈಗ ನಾನು ಆಗಿದ್ದ ಅವಳಿಗೆ ತೀರಾ ಅನ್ನೋ ತರ ಏನಿಲ್ಲ, ಅವ್ನ ಕೆಲಸ ಆಗುತ್ತೆ ಅಂತ ನನ್ಗೆ ಗೊತ್ತು ಅನ್ನೋ ತರ ಇತ್ತು. ಅಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಕೇಳ್ತಾ ಇದ್ವಿ, ನನ್ಗೆ ಹೇಳ್ತೀನಿ ಮೀಟ್ ಮಾಡಿದ್ರೆ ನಿಮ್ ತಂಗಿ ಫ್ರೆಂಡ್ಸ್ ನ ಹೋಗಿ ಯಾವಾಗ ಒಂದ್ಸರಿ ಹೋಗಿದೆ ಅಷ್ಟೇ. ಸರಿ ಸರಿ. ಸೊ ನಿಮ್ ತಂಗಿಗೆ ಫ್ಲೆಕ್ಸ್ ಅಣ್ಣ ಹೀರೋ ಅಂದ್ರು, ಇವಾಗ ಖಂಡಿತ ಬಂದೇ ಬರುತ್ತೆ. ಸೊ ಡ್ಯಾನ್ಸಿಂಗ್ ಇವಾಗ ಡಿಕೆಡಿಗೂ ಮಾಡಿದ್ರಿ ನೀವು. ಡಿಕೆಡಿಗೆ ಫಸ್ಟ್ ಆಫರ್ ಬಂದು ನೀವು ಬೇಡ ಅಂದ್ರು, ಆಮೇಲೆ ನೆಕ್ಸ್ಟ್ ಮತ್ತೆ ಕರೆದಾಗ ಹೋಗಿದ್ದ. ಯಾಕೆ ಫಸ್ಟ್ ಟೈಮ್ ಬೇಡ ಅಂದ್ರಿ? ಅಂದ್ರೆ ನನಗೆಲ್ಲ ಒಂದು ಟೈಮ್ ಸೆಟ್ ಆಗಲ್ವೇನೋ, ಮತ್ತೆ ಅದೆಲ್ಲ ನಮ್ಗೆ ಆಗುತ್ತಾ ಅನ್ನೋ ತರ ಇತ್ತು ನನಗೆ. ಬಟ್ ಆದ್ರೆ ಸುಧೀಂದ್ರ ಸರ್ ಅಂತ ಚಾನಲ್ ಇದೆ, ಅವ್ರು ಕರೆದು ಇಲ್ಲ ಧನುಷ್ ಇದಾಗುತ್ತೆ, ನೀನ್ ಆಕ್ಚುಲಿ ಬೇಕು, ನಿನ್ಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ, ನೀನ್ ಬೇಕಾದ್ರೆ ಶೋ ಮುಗಿದ್ಮೇಲೆ ನೀನೇ ಕಾಲ್ ಮಾಡಿ ಹೇಳ್ತೀಯ ಬೇಕಾದ್ರೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ನೀವು. ಅವಾಗ ಅವ್ರು ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದಾಗ ನಾನು ಬೇಡ ಅಂದ್ರೆ ತಪ್ಪಾಗುತ್ತೆ. ಅದು ಆಯ್ತು ಸರ್ ಕಸ್ಟಮೈಸೇಷನ್, ಬಟ್ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನನಗೆ, ಏನೋ ಈ ಸೀರಿಯಲ್ ಶೂಟ್ಸ್ ಎಲ್ಲ ಸ್ವಲ್ಪ ಇದು ಮಾಡ್ಕೊಟ್ರೆ ನಾನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಆಗುತ್ತೆ ಆಗುತ್ತೆ ಅಂತ ಹೇಳಿ ಓಕೆ ಅನ್ಕೊಂಡು ನಾನು ಓಕೆ ಅಂದೆ. ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಒಂದು 2-3 ಎಪಿಸೋಡ್ಸ್ ನನಗೆ ತೀರಾ ತಲೆಗೆ ತಗೋತಾ ಇದ್ದೀರ, ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಶೋ ಕೊಟ್ಟ ಬಂದ, ಅಷ್ಟು ಮಾತ್ರ ಆಯ್ತು. KGF ಹಿಟ್ ಆಯ್ತು. KGF ಹಿಟ್ ಆದಾಗ ಅದು ಫೈರ್ ಬ್ಯಾಂಡ್ ಕೊಟ್ರು, ಬಟ್ ಫೈರ್ ಬ್ಯಾಂಡ್ ನನಗೆ ಫೀಲ್ ಗೊತ್ತಿದ್ದಿಲ್ಲ ಅದ್ರ ವ್ಯಾಲ್ಯೂ. ಫೈರ್ ಬ್ಯಾಂಡ್ ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡ್ತಿದ್ದೆ, ಫೈರ್ ಬ್ಯಾಂಡ್ ಕೊಟ್ಟರು ನಮಗೂ ಕೊಟ್ಟರು ಕೂಡ ಅಂತ. ಬಟ್ ಅದ್ರಲ್ಲಿ ಯಶ್ ಸರ್ನ ಲೈಕ್ ರಾಘವೇಂದ್ರ ವಂಶಿ ಸರ್ ಒಂದು ಸರ್ಪ್ರೈಸ್ ಆಗಿ ನನಗೆ ಗಿಫ್ಟ್ ತರನೇ ಕೊಟ್ಟು ಹೇಳ್ಬೇಕಂದ್ರೆ, ಕರ್ಸ್ಬಿಟ್ಟು ಯಾರೋ ಒಬ್ರು ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ಫ್ಯಾನ್ ಮಾತಾಡಿ ರೆಡಿ ಯಶ್ ಸರ್ದು ಫೋಟೋ ಬಂತು, ಏನೋ KGF ಸಾಂಗ್ ಹಾಕಿರ್ತಾರೆ. ನೋಡಿದ್ರೆ ವಾಯ್ಸ್ ಸ್ಟಾರ್ಟ್ ಆಯ್ತು, ಹಲೋ, ನನ್ಗೆ ಆಕ್ಚುಲಿ ಗೊತ್ತಾಗಿಲ್ಲ ವಾಯ್ಸು. ಆಮೇಲೆ ಹೌದು ಅನ್ನೋಶ್ರೀ ಚೆನ್ನಾಗಿದ್ದೀನಿ ಅಂದ್ರೆ ಅಲ್ಲಿ ಹೊಡಿತಿಲ್ಲ, ನನ್ಗೊಬ್ರಿಗೆ ಅಲ್ಲ ಅಲ್ಲಿ ಗೊತ್ತಿದ್ ಎಲ್ಲ ಆಡಿಯನ್ಸ್ಗೂ ಸ್ಟಾರ್ಟಿಂಗ್ ವಾಯ್ಸ್ ಯಾರಿಗೂ ಅರ್ಥನೇ ಆಗಿಲ್ಲ, ಯಾರಾದ್ರೂ ಮಿಮಿಕ್ರಿ ಮಾಡ್ತಾ ಇರ್ಬೋದೇನೋ ಅನ್ನೋ ತರ ಥಾಟ್ ಇತ್ತು. ಯಾವಾಗ ವಾಯ್ಸ್ ಅನುಶ್ರೀ ಕರೆಕ್ಟ್ ಆಗಿ ಕೇಳಿಸ್ತು, ನನ್ ಜೊತೆ ಎಲ್ಲ ಆಡಿಯನ್ಸ್ ಕಿಚ್ಚಾಡ್ಬಿಟ್ರು. ಸೀರಿಯಸ್, ನನಗೆ ಕೈಗಳ ಶೇಕ್ ಆಗ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ನನ್ಗೆ ಮಾತ್ ಬರ್ತಾ ಇಲ್ಲ, ಅವ್ರು ಮಾತಾಡೋದು ನನ್ಗೆ ಹೆಂಗ್ ಆಗ್ತದೆ ಅಂದ್ರೆ ಮಾತ್ ಬರ್ತಲ್ಲ, ಹಿಂಗ್ ಮಾತಾಡೋ ಹಿಂಗೆಲ್ಲ ಅನ್ಕೋತಾ ಇದೀನಿ. ಅದು ಅವ್ರ ಬಾಯಿ ಬೇರೆ ಕಂಟಿವರಿ ಅಂತೆಲ್ಲ ಹೇಳ್ತಾ ಇದಾರೆ, ನನಗೆ ಅಣ್ಣ ಅನ್ನೋದು ನನಗೆ ಆಗ್ತಾ ಇದ್ದೀರಾ. ಬಟ್ ಹೆಂಗೋ ಅಷ್ಟೆಲ್ಲ ಮಾತಾಡಿ ಅವ್ರಿಗೆ ನನ್ಗೆ ಲೈಕ್ ನಾನ್ ಗೊತ್ತಾದ್ನಲ್ಲ ಬರೀ ಕಂಟಿ ಅಂತ ಯಾರು ಅಂತ ಅವ್ರ ಕಣ್ಣಿಗೆ ಬಿದ್ದಾರ, ಸಾಕಷ್ಟು ನೋಡಿ ಗೊತ್ತು ಯಶ್ ಅವ್ರನ್ನ ಯಾರಂತ ಅಷ್ಟು ಸಾಕು. ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಖಂಡಿತ. ಇವಾಗ ಎಷ್ಟು ಜನ ಸಿಕ್ಕಿದೆ ಆಪರ್ಚುನಿಟಿ, ನಮ್ಮ ಫೇವ್ರೆಟ್ ಹೀರೋನೇ ನಮಗ್ ಕಾಲ್ ಮಾಡಿ ನಾವ್ ಮಾಡ್ತಿರೋ ಪಾತ್ರದಿಂದ ನಮ್ಮನ್ನ ಕರೀತಾರೆ ಅಂದ್ರೆ ಇಲ್ಲ ಅಲ್ಲ. ಸೊ ಯಶ್ ಅವ್ರ ಜೊತೆ ಮಾತಾಡಿದ್ರೆ ಅದು ಒಂಥರ ಆಯ್ತು. ಸೀರಿಯಲ್ ಶೂಟಿಂಗ್ ಎಷ್ಟು ದಿನ ನಡೆಯುತ್ತೆ 1 month ಅಲ್ಲಿ? ಫಸ್ಟ್ 15 days ಆಗ್ತಾ ಇತ್ತು, ಈಗ ಸಾಟರ್ಡೆ ಸಂಡೇ ಕೂಡ ಟೆಲಿಕಾಸ್ಟ್ ಇರೋದ್ರಿಂದ 18 days. ಮಂಚಿಗೆ 18 days ನೀವು ಸೀರಿಯಲ್ಗೆ ಅಂತಾನೆ ಕೊಟ್ಬಿಡ್ಬೇಕು.
ಸೊ ಇವಾಗ ಡಿಕೆಡಿ ಅದ್ರ ಜೊತೆಗೆ ಪ್ರಾಕ್ಟೀಸ್ ಒಂದು ಸಾಂಗ್ ಗೆ ಒಂದು ಪರ್ಫಾರ್ಮೆನ್ಸ್ ಗೆ ಎಷ್ಟು ದಿನ ಪ್ರಾಕ್ಟೀಸ್ 4 days ಒಂದು ಸಾಂಗ್ ಗೆ ಲಿಂಕ್ ಸಿಂಕ್ ಮ್ಯೂಸಿಕ್ ಎಲ್ಲ ಬೇಕು ಅಂತ ರಿಯಲಿ ಪ್ರಾಕ್ಟೀಸ್ ಎಲ್ಲ ಎಲ್ಲಿ ನಡೀತಾ ಇತ್ತು? ಗಿರಿನಗರ ರುದ್ರ ಕ್ಲಾಸ್ ಅಲ್ಲ. ಓಕೆ ಅಲ್ಲಿ ಹೇಗಿತ್ತು ಅಂದ್ರೆ ನನಗೆ ಬಿಟ್ಬಿಡ್ರೋ ಹೋಗ್ಬಿಡ್ತೀವಿ ಸಾಕು. ಅದು ಓಕೆ, ನಂಗೆ ಡ್ಯಾನ್ಸ್ ಓಕೆ, ಎಷ್ಟು ಕಷ್ಟ ಕೊಟ್ರು ಓಕೆ, ಬಟ್ ಆದ್ರೆ ನನಗೆ ಈ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ರು, ನೀನು ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಮಾಡು, ಬೇಕಾದ್ರೆ ಸೀರಿಯಲ್ ಬೇಕಾದ್ರೆ ಶೂಟಿಂಗ್. ಆಮೇಲೆ ಕೇಳಿದ್ರೆ ಸರ್ ನಾನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಸರ್, ಅದೆಲ್ಲ ಶೂಟಿಂಗ್ ಅವ್ರು ಬಿಡಲ್ಲ, ಮತ್ತೆ ಇಲ್ಲಿ ಶೋ ಕೂಡ ಇದೆ ಮಾಡ್ಕೊಂಡ್ರಿ, ಈ ವಯಸ್ಸಿನ ಕಷ್ಟಪಡಿ. ಈ ತರ ಈ ಮೇಲ್ ಅನ್ನೋದನ್ನ ಅವರು ಕೆಂಡಿ ಏನ್ ಮಾಡ್ತಾರೆ, ಈ ವಯಸ್ಸಲ್ಲಿ ಆಗಲ್ಲ ನಿಮ್ಮಮ್ಮ ಇನ್ಯಾವಾಗ ಹಿಂಗಂತ್ರ ಆತರ ಅದು. ತಿಂಗಳಲ್ಲಿ 18 ದಿನ ಇದ್ರ ಜೊತೆಗೆ ನಿಮ್ ಜಿಮ್ಮು ಅದು ಇದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ. ನಾನು ಜಿಮ್ಮೆ ಬಿಟ್ಬಿಟ್ಟಿದ್ದೆ, 4 ತಿಂಗಳು ಬಿಟ್ಬಿಟ್ಟಿದ್ದೆ. ಫಸ್ಟ್ ಟ್ರೈ ಮಾಡಿದೆ, ಏನೋ ಆಗುತ್ತೆ ಬೆಳಿಗ್ಗೆ ಹೋಗೋಣ ಬೇಕಾದ್ರೆ. ಯಾವಾಗ ಅಲ್ಲಿ 2 ಗಂಟೆ ಪ್ರಾಕ್ಟೀಸ್ ಆಗಿ ಬಂದು ಮಲ್ಕೋತಾ ಇದ್ನೋ, ಬೆಳಗ್ಗೆ ಎದ್ರೆ ಅಯ್ಯೋ ಮತ್ತೆ ಜಿಮ್ ಅದೇ ಬೆಳಗ್ಗೆ ಮಲ್ಕೊಬಿಡ್ತಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ 4 months ನಂಗೆ ನಿದ್ದೆ ಅನ್ನೋದು ಬರೀ ಒಂದು ಮ್ಯಾಕ್ಸಿಮಮ್ 4 hours ಸಿಗ್ತಾ ಇತ್ತು ಅಷ್ಟೇ. ನಿದ್ದೆ ಮೇನ್ ನನ್ಗೆ ಹೊಡೆದಿದ್ದೆ ನಿದ್ದೆ. ಊಟ ತಿನ್ಕೊಬಿಡ್ತಿದ್ದೆ, ನಾನು ಊಟ ಮಾತ್ರ ಬಿಡ್ತಾ ಇದ್ದಿಲ್ಲ. ಯಾಕಂದ್ರೆ ನಾನ್ ಯಾವ ತರ ಅಂದ್ರೆ, ಜನ ಬದುಕೋದು ದುಡಿಯೋದೇ ಊಟಕ್ಕೋಸ್ಕರ, ಒಂದೊಂದು ಊಟಕ್ಕೋಸ್ಕರ. ಅದನ್ನ ಬಿಟ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಪ್ರಕಾರ ಕರೆಕ್ಟ. ಪರವಾಗಿಲ್ಲ, ಇವಾಗ ಬಿಟ್ಬಿಟ್ಟು ಆಮೇಲೆ ತಿನ್ಕೊಂಡು ಫಸ್ಟ್ ಕೆಲಸ ನೋಡೋಣ, ನಂದು ತಪ್ಪು. ನನ್ನ ಪಾಲಿಸಿ ಪ್ರಕಾರ ಫಸ್ಟ್ ಊಟ. ಯಾಕಂದ್ರೆ ನೀನ್ ಮಾಡ್ತಾರದೇ ಊಟಕ್ಕೆ, ಅದನ್ನ ಬಿಟ್ಬಿಟ್ಟು ನೀನ್ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ತಪ್ಪು. ಒಪ್ಕೊಂತೀನಿ ನಿಮ್ ಮಾತನ್ನ ಖಂಡಿತವಾಗಿ. ಸೊ 18 ದಿನ ನಿಮ್ ಪಾಲಿಗೆ ಒಂದು 12 ದಿನ ಸಿಗ್ತಾ ಇತ್ತು. ಸೊ ಎಲ್ಲಾದ್ರೂ ಹೋಗ್ತಾ ಇರೋ ಇಲ್ಲ ಹಂಗೆಲ್ಲ ತಗೋಬೇಡಿ ನೀವು. 15 ದಿವಸ ಅಂತ 15 ದಿವಸ ಕಂಟಿನ್ಯೂಸ್ ಆಗಿ ಮಾಡಲ್ಲ. ಸೆಂಟ್ರಲ್ ಗ್ಯಾಪ್ ಸೊ ಟೋಟಲ್ ಮಂತ್ ಆಕ್ಯುಪೈಡ್. ಇನ್ ಬಿಟ್ವೀನ್ ನಿಮಗೆ ಒಂದಿನ 2 ದಿನ ಬ್ರೇಕ್ ಸಿಕ್ಕಿತ್ತು. ಆ ಬ್ರೇಕ್ ಸಿಕ್ಕಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಇರಬೇಕು. ಓಕೆ, ಫುಲ್ಲಿ ಆಕ್ಯುಪೈಡ್. ಒಂದ್ ದಿವಸ ಗ್ಯಾಪ್ ಸಿಕ್ಕರೆ ನನಗೆ ಎಂತ ಖುಷಿ ಆಗೋದ್ರೆ, ಅಪ್ಪ ಪ್ರಾಕ್ಟೀಸ್ ಟೈಮ್ ಸಿಕ್ಕಲ್ಲ ಅಷ್ಟೇ. ನಾನೇನೋ ರೆಸ್ಟ್ ಮಾಡೋ ಟೈಮ್, ರೆಸ್ಟ್ ಅನ್ನೋದೇ ಇದಿಲ್ಲ 4 months ನಂಗೆ. ಈ ಆ ಬ್ರೇಕ್ ಇಲ್ಲ ಅಂದಾಗ ಯಾವ ತರ ಹೋಗ್ತಾ ಇದ್ರೆ, ಇಲ್ಲಿ ಫುಲ್ಲು ರಿಕ್ವೆಸ್ಟ್, ಇಲ್ಲ ಧನುಷ್, ಅದು ಅಮ್ಮ ಜೊತೆ ಸೀನ್ ಇದೆ, ಅದೆಲ್ಲ ಆಗಲ್ಲ, 9 ಗಂಟೆ ಆಗ್ಯಾರ ಸರ್. ಪ್ರಾಕ್ಟೀಸ್ ತುಂಬಾ ಕಷ್ಟ ಸರ್, ಕೊಟ್ಬಿಟ್ಟಿದ್ದಾರೆ. ತುಂಬಾ ಡ್ಯಾನ್ಸ್ ಎಲ್ಲ ಸರ್ ಪ್ರಾಕ್ಟೀಸ್ ಮಾಡ್ಬೇಕು. ಹಿಂಗೆ ಯಾವಾಗ ಹೋಗ್ತಾರ ಮಾತಾಡಿ ಹಿಂಗನ ಮಾಡಿ ಒಂದು 6:30 7 ಬಿಡ್ಸ್ಕೊತಾರೆ. ಅಲ್ಲಿಂದ ಹಂಗೆ ಓಡು ಹೋಗಿ ಪ್ರಾಕ್ಟೀಸ್ ಹೋಗ್ಬೇಕಾದ್ರೆ 8 ಗಂಟೆ. ಅಲ್ಲಿ ಸ್ಟಾರ್ಟ್ ಆದ್ರೆ ರಾತ್ರಿ 1 ಗಂಟೆ 2 ಗಂಟೆ ಟೈಮ್ ಹೋಗೋದು ಗೊತ್ತಾಗ, ಡ್ಯಾನ್ಸ್ ಅನ್ನೋದು ಗೊತ್ತಾಗ. 1 ಗಂಟೆ 2 ಗಂಟೆ ಆಮೇಲೆ ಹಿಂಗ್ ಹೋಗಿ ಎಷ್ಟು ಟೈಮ್ ನೋಡಿ 2 ಗಂಟೆ ಸರ್ ಓಡ್ತೀವಿ. ಅವ್ರಂತೂ ಇಲ್ಲ, ಡ್ಯಾನ್ಸ್ ಕ್ಲಾಸ್ ಅಂತೂ ಆ ಹುಡುಗರು, ಆ ಡ್ಯಾನ್ಸ್ ಕ್ಲಾಸ್, ಆ ವೈಬು ಹೆಂಗಿದೆ ಅಂದ್ರೆ ಅದು ಬೇರೆ ವರ್ಲ್ಡ್ ತರ ಇರೋದು, ಬೇರೆನೆ ಪ್ರಪಂಚ ಅದು. ಅವ್ರಿಗೆ ಊಟ ತಿಂಡಿ ನಿದ್ದೆ ಇದ್ರ ಬಗ್ಗೆ ಎಲ್ಲ ಮರ್ಕೊಂಡಿದಾರೆ. ಅವ್ರ ಜೀವನನೇ ಡ್ಯಾನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಈ ಟೈಮ್ ಊಟ ಮಾಡ್ಬೇಕಲ್ವಾ ಅನ್ನೋದು ಯಾರಿಗೂ ಇಲ್ಲ. ಅವ್ರು ಬೆಳಗ್ಗೆ ಎದ್ದೇಳೋದು 11 ಗಂಟೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಷ್ಟು ಮಧ್ಯಾಹ್ನ 1 ಗಂಟೆ. ಲಂಚ್ ಅನ್ನೋದು ಇದೆ. ಲಂಚ್ ಅನ್ನೋದು ಸಂಜೆ 5:30 6 ಗಂಟೆ ಆಯ್ತಾ. ಈಗ ರಾತ್ರಿ ಊಟ ರಾತ್ರಿ 2 ಗಂಟೆ 3 ಗಂಟೆ. ಮಲ್ಗೋದು ಒಂದು 3:30 4 ಆಗಂಗೆ. ಆ ಗ್ಯಾಪ್ ಅಲ್ಲಿ ಒಂದು ಅರ್ಧ ಗಂಟೆ ಫೋನ್ ಯೂಸ್ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಬೋದು. ಸೊ ಬೆಳಗ್ಗೆ 11 o'clock. ಇದು ಅವ್ರ ಜರ್ನಿ 4 ತಿಂಗಳು. ನನ್ನ ಪ್ರಕಾರ ಎಲ್ಲಾರ್ದು ಅದೇ ಇತ್ತು. ನಾನು ಎಷ್ಟು ಹೇಳಿದ್ದೀನಿ, ಊಟ ಮಾಡೋ ಕರೆಕ್ಟ್ ಟೈಮ್ಗೆ. ಯಾಕೆ ನಿದ್ದೆ ಮಾಡಕ್ಕಾಗಲ್ಲ, ಟೈಮ್ ಇಲ್ಲ ಓಕೆ, ಬಟ್ ಊಟ ಆದ್ರೂ ಮಾಡ್ರಿ. ಅವ್ರು ಇಲ್ಲ ಸರ್ ನಂಗೆ ಅಭ್ಯಾಸ ಆಗ್ತಿಲ್ಲ, ಅಭ್ಯಾಸ. ಅವ್ರ ಜರ್ನಿನೇ ಬೇರೆ, ಅವ್ರ ಹುಚ್ಚೆ ಬೇರೆ. ಅವ್ರಿಗೆ ಏನ್ ಬರೀ ಡ್ಯಾನ್ಸ್ ಅವ್ರಿಗೆ ಅದೇ ಇರ್ತೈತೆ, ಬೇರೆ ಏನಿಲ್ಲ ಅವ್ರಿಗೆ. ನಮ್ದಂದ್ರೆ ಇಲ್ಲಿ ಆಕ್ಟಿಂಗ್ ಮಾಡ್ದ ಬೇರೆ ಇರ್ತಾ ಇತ್ತು, ಅಲ್ಲೋದ ಬರೀ ಅಷ್ಟು ಮತ್ತೆ. ಬಟ್ ಅವ್ರಿಗೆ ಅದೇ ಜೀವನ, ಬರ್ರಿ ಅದೇ ಅವ್ರಿಗೆ. ಸೊ ಅಲ್ಲೋಗ್ಬಿಟ್ಟು ನಂಗೆ ಹೆಂಗ್ ಆಗ್ಬಿಟ್ಟಿತ್ತಂದ್ರೆ, ಲೈಕ್ ಅವರು ನನ್ಗೆ ಯಾವ್ದಾರ ಒಂದ್ ಸ್ಟೆಪ್ ಬೇಡ ಸರ್ ಆಗುತ್ತೆ ನಿಮ್ಗೆಲ್ಲ ಅದೇ ಮಾಡಿದ್ರೆ ಇದೇ ಆಗಲ್ಲ, ಈ ತರ ಫುಲ್ ಬಿಲ್ಡಪ್ ಕೊಟ್ಬಿಡೋದು. ಬಿಲ್ಡಪ್ ಕೊಟ್ಟಾಗ ಅದು ಬೇರೆ ಇರೋಲ್ವಾ, ಅವರೆಲ್ಲ ಸರ್ ಹಂಗೆ ಸರ್ ಹೆಂಗೆ ಸರ್ ಆಯ್ತು ಮಾಡ
ಆಯ್ತು ಮಾಡೋ ಈ ತರ ತಗೊಬಿಟ್ಟಿದ್ರಿ. ಅವ್ರ ಜೋಶ್ ಕೊಡಕ್ಕೆ ಆಗ್ತಿರೋ ಎಲ್ಲ ಫ್ಲಿಪ್ಗಳು ಆ ಜಂಪ್ಗಳು ಎಲ್ಲ ಮಾಡಾಕ್ಬಿಟ್ಟಿದ್ವಿ. ಲಾಸ್ಟ್ ಅಲ್ಲಿ ಫಿನಾಲೆಗಂತೂ ನಾನು ಯಾವ ರೇಂಜ್ ಅಂದ್ರೆ ಅದ್ಯಾವ್ದೋ ಪೋಲ್ ಅಂತ ಬಂತು. ಪೋಲ್ ಅಂತ ಚಂಡೀಗಢದಿಂದ ಆ ಟೀಮ್ ನ ಕರ್ಸಿದ್ರು. ಅವ್ರು ಎಷ್ಟೋ ವರ್ಷಗಳಿಂದ ಎಲ್ಲ ಏನು ಇಂಡಿಯಾ ಗಾಟ್ ಟ್ಯಾಲೆಂಟ್ ಅಲ್ಲಿ ನಂಬರ್ 1 ಅವರು. ಲೈಕ್ ಅಂತ ಟೀಮ್ ಅನ್ನ ಕರ್ಸಿ ಅವರು ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಆ ಪೋಲ್ ಹತ್ತೋದು ಅದು ಜಾರೋದೆಲ್ಲ. ಬಟ್ ನಾನು ಬರೀ ಒಂದು 4 days ಅದನ್ನೆಲ್ಲ ಕಲ್ತಿದ್ದೀನಿ. ಅದನ್ನೆಲ್ಲ ಕಲ್ತು ಕೈ ಕಾಲೆಲ್ಲ ಉಜ್ಕೊಂಡು ಕೈ ಎಲ್ಲ ಉಪಯೋಗಿಸ್ಕೊಂಡು ಏನೆಲ್ಲ ಆಗ್ಬಿಟ್ಟು ಹುಡುಗರೆಲ್ಲ ಹಣ ಮಾಡ್ತೀರಾ ಮಾಡಿ 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 ಅಂತ ಇದು ಆಗ್ತಾರಲ್ಲ ಹಾಕೋದ ಸರ್ ಈಸಿ ಸರ್ ಮಾಡಿದ್ದಾರೆ ಬಂದ್ಬಿಡ್ತು ಸರ್ ನೋಡಿ ಬಂತ ಅಷ್ಟೇ. ಯಾವ ರೇಂಜ್ ಕೊಡ್ತಾರ ಅಂದ್ರೆ ಬಿಲ್ಡಪ್ ಕೊಟ್ಟು ಸರಿ. ಇವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ನೀವೆಲ್ಲ ಡ್ಯಾನ್ಸ್ ಮಾಡ್ತಿದ್ರಾ? ಆನ್ಯುವಲ್ ಡೇ ಆ ತರ ಎಲ್ಲ ಇರುತ್ತಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಅಂದ್ರೆ ಇಷ್ಟನೇ. ಎಲ್ಲಾ ಸ್ಟ್ಯಾಂಡರ್ಡ್ ಆಗೋದು ಆನ್ಯುವಲ್ ಡೇ ಅಂತ ಬಂದ್ರೆ ನಾನು ಪಕ್ಕ ಹೋಗ್ತಿದ್ದೆ, ನಂಗೆ ಇಷ್ಟ. ಆದ್ರೆ ಈ ಪ್ರೈಮರಿ ಸ್ಕೂಲು ಮತ್ತೆ ಸೆಕೆಂಡರಿ ಸ್ಕೂಲ್ ಎಲ್ಲ ಏನಂದ್ರೆ ಈ ಟೀಚರ್ಸ್ ಅವ್ರ ಮಕ್ಕಳನ್ನ ಇಲ್ಲಾಂದ್ರೆ ಹೆಡ್ ಮಾಸ್ಟರ್ ಮಕ್ಕಳನ್ನ ಅವ್ರನ್ನೇ ಹೀರೋ ಹೀರೋಯಿನ್ ಅಂತ ಮಾಡ್ತಿದ್ರು. ನಾನು ಎಷ್ಟೇ ಜನ ಮಾಡ್ರು ಮತ್ತೆ ನಮ್ಗೆ ಇಷ್ಟ ಇದ್ದೀರೋ ಪಾರ್ಟ್ನರ್ ಕೊಡೋದು, ಅದೊಂದು ಪಾಯಿಂಟ್. ಸೊ ಹಿಂಗೆ ನನಗೆ ಹೀರೋ ಆಗ್ತಾ ಇರೋಲ್ಲ ಡ್ಯಾನ್ಸ್ ಬೇಸ್ ನಂಗೆ ಆಸೆ ಇತ್ತು. ನನ್ಗೆ ಹೆಂಗಂದ್ರೆ ನನಗೆ ಇನ್ನ ಚೆನ್ನಾಗಿ ನೆನಪಿದೆ. ಈ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಒಂದು ಕಾರ್ಯಕ್ರಮ ಆಗ್ಬಿಟ್ಟಿತ್ತು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಆಗ ಆನ್ಯುವಲ್ ಡೇ ನಾನು ಡ್ಯಾನ್ಸ್ ಹೋಗ್ಲೇಬೇಕು ಅಂತ. ಡಾಕ್ಟ್ರು ಇಲ್ಲ ಇನ್ನ ಜಾಸ್ತಿ ಇಟ್ಟಿದೆ, ಇನ್ನ ಬ್ಯಾಡೇಜ್ ಆಗ್ತದೆ, ನಾನು ಡ್ರೆಸ್ಸಿಂಗ್ ಮಾಡಿಸ್ತದೆ ಇನ್ನ, ಬಟ್ ನಾನು ಡ್ಯಾನ್ಸ್ ಹೋಗ್ಬೇಕು. ಸೊ ಯಾವ ರೇಂಜ್ ಅಂದ್ರೆ ಈ ಕಡೆ ಡ್ರೆಸ್ಸಿಂಗ್ ಮಾಡಿಸಿದ್ರೆ ಬೆಳಗ್ಗೆ ಸಂಜೆ ಓಡಲ್ ಪ್ರಾಕ್ಟೀಸ್ ಕೊಡ್ತೀವಿ ಅಂತ. ಹೆವಿ ಡ್ಯಾನ್ಸ್ ಏನಲ್ಲ ಗೊತ್ತಾನೆ ಫಸ್ಟ್ ಟೈಮ್ ಅದನ್ನ ನನ್ಗೆ ಇಷ್ಟ, ನಾನು ಹೋಗ್ಬೇಕು ಅಷ್ಟೇ ಅನ್ನೋದರ. ಬಟ್ ಆದ್ರೆ ಹಿಂದೆ ನಿಂತ್ಕೋಬೇಕಾಗಿತ್ತು ಹೀರೋ ಅಂತ. ನಾನು ಎಷ್ಟೋ ಟ್ರೈ ಮಾಡ್ತಿದ್ದೆ, ಯಾರೋ ಇರ್ತಾರೆ ನನಗೆ ಹೀರೋ ಅವನಿಂದ ಹೊಸ ಮಾಡಕ್ಕೆ, ಆದ್ರೆ ಇದೇನಾಗ್ತಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಏನ್ ಮಾಡಕ್ಕಾಗಲ್ಲ ಬಿಡು, ಇನ್ನ ಹೆಡ್ ಮಾಸ್ಟರ್ ಮಗ ಏನ್ ಮಾಡಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಇರ್ತದೆ. ಸೊ ಆ ಒಂದು ಫ್ರಸ್ಟ್ರೇಷನ್ ಹಂಗೆ ಇತ್ತಲ್ಲ. ಯಾವಾಗ ಒಂದು 8th ಬಂದಲ್ಲ, 8th ಅಲ್ಲಿ ಹಾಸ್ಟೆಲ್ ಹೋದೆ. ಆ ಹಾಸ್ಟೆಲ್ ಅಲ್ಲಿ ನಾವೇ ಒಂದು ಗ್ರೂಪ್ ತರ ಮಾಡ್ಕೊಂಡು ಅಲ್ಲಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಬಂದ ತಕ್ಷಣ ನಾವೇ ಹೀರೋ. ಅಂದ್ರೆ ಯಾವ ತರ ನಾಲ್ಕು ಜನ ಇದ್ರೆ 4 ಜನ ಒಂದೊಂದು ಸಾಂಗ್ ನಾವು ಹೀರೋ ರಿಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಅವನೇನೋ ಇದ್ರಲ್ಲಿ ನಾವಿರೋ. ಇದು ಇವಾಗ ಅವ್ನು ಬಿಲ್ಡಪ್ ಕೊಡು, ಅವ್ನು ನನ್ ಬಿಲ್ಡಪ್ ಕೊಡು, ಈ ತರ ಮಾಡ್ಕೊಡ್ತೀವಿ. ಸೊ ಇದು ಹಿಂಗ್ ಹೋಗ್ತಾ ಹೋಗ್ತಾ ಓಕೆ ಅವ್ನು ಒಳ್ಳೆ ಡ್ಯಾನ್ಸರ್ ಅಂತ ಎಲ್ಲರಿಗೂ ಕಣ್ಣಿಗೆ ಬಿದ್ದು ನೆಕ್ಸ್ಟ್ 9th ಇಂದ ಎಲ್ಲಾ ಸಾಂಗ್ ಅದು ನಾನೇ ಇರೋ. ಸೊ ಅದ್ ನನಗ್ ಸಿಕ್ತು ಅದರ ಫೀಲ್ ನನಗೆ. ಹೌದು ಇವರು ನಾನು ಡ್ಯಾನ್ಸರ್ ನನಗೆ ಸಿಗ್ಬೇಕ ಲೈಕ್ ಆ ತರ ಇತ್ತು ನಮ್ಗೆ. ಅಂಡ್ ಸೆಕೆಂಡ್ PU ಅಲ್ಲಿ ಕಲ್ಚರಲ್ ಕ್ಯಾಪ್ಟನ್ ಕೂಡ ನಂಗೆ ಬ್ಯಾಡ್ಜ್ ಎಲ್ಲ ಕೊಟ್ಟಿದ್ರು. ಸೊ ಎಲ್ಲಾ ಕಲ್ಚರಲ್ ಆಕ್ಟಿವಿಟೀಸ್ ನೀವೇ ಮೇಂಟೈನ್ ಮಾಡ್ತಾ ಇದ್ರಿ ಕಾಲೇಜ್ ಅಲ್ಲಿ ಕೂಡ? ಖಂಡಿತ. ನಿಮ್ಗೆ ಬೇಕಾಗಿದ್ದ ಸಾಂಗ್ ಸೆಲೆಕ್ಷನ್, ನಿಮ್ಗೆ ಬೇಕಾಗಿದ್ದ ಹೀರೋಯಿನ್ ಎಲ್ಲ ಸಿಕ್ರ ಅಲ್ಲೇ ಚಿಕ್ಕ ವಯಸ್ಸಲ್ಲಿ ಇರ್ತಾ ಇತ್ತು. ಬಟ್ ದೊಡ್ಡ ಆದ್ಮೇಲೆ ನೀವು ಬಂದ್ಮೇಲೆ ಏನ್ ಮಾಡೋಣ, ಅವಾಗ ನಮ್ಗೆ ಬೇಕಾಗಿರೋ ಪಾರ್ಟ್ನರ್ ಡ್ಯಾನ್ಸ್ ಮಾಡ್ತಾ ಇದ್ದಿಲ್ಲ. ಡ್ಯಾನ್ಸ್ ಮಾಡೋದೇ ಬಟ್ ಚಿಕ್ಕ ವಯಸ್ಸಲ್ಲಿ ಹಂಗಲ್ಲ. ಯಾರ ಮೇಲೆ ಕ್ರಶ್ ಇರ್ತಾ ಇತ್ತು, ಅವ್ರ ಜೊತೆ ಡ್ಯಾನ್ಸ್ ಮಾಡೋಣ ಅನ್ಕೊಂಡ್ರೆ ಬಿಡ್ತಾ ಇದ್ರು. ಯಾರೋ ಸೆಕೆಂಡ್ ಲೈನ್ ತರ ಹೋಗ್ಲಿ. ನಿಮ್ಮ ಫೇವ್ರೆಟ್ ಹೀರೋ ಬಂದು ಯಶ್ ಅವರು. ಫೇವ್ರೆಟ್ ಹೀರೋಯಿನ್ ಯಾರು? ಕಷ್ಟನಾ? ಓಕೆ, ಒಂದ್ 3 ಹೆಸರು ಹೇಳಿ, ಪರವಾಗಿಲ್ಲ, ಒಬ್ರೆ ಅಂತ ಕೇಳೋದು ಇಲ್ಲ. ನನಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನನಗೆ ರಾಧಿಕಾ ಪಂಡಿತ್ ಅವರು. ನೀವು ಕಪಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಹಂಗಲ್ಲ, ಕಪಲ್ ಅಂತ ನಿಜ ಹೇಳ್ತಲ್ಲ. ಅಂದ್ರೆ ಅವ್ರ ಆಕ್ಟಿಂಗ್ ವೈಸ್ ಆಗಿರ್ಬೋದು, ಮತ್ತೆ ಒಂದು ಫೀಮೇಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಅವರು ಪೋರ್ಟ್ರೇ ಮಾಡ್ಬೋದು ಅಂದ್ರೆ ಒಂದು ನೀಟ್ ಕ್ಲೀನ್ ಒಂದು ಹೀರೋಯಿನ್ ಮೆಟೀರಿಯಲ್ ನ ಯಾವ ತರ ತೋರಿಸ್ಬೋದು ಅನ್ನೋದನ್ನ ಅವ್ರನ್ನ ತೋರ್ಸಿದ್ರೆ ಸಾಕು. ಇವಾಗ ವಾವ್ ತರ ಕಾಣಿಸಕ್ಕೆ ನೀನು ಪಾಶ್ ಆಗೇ ಇರ್ಬೇಕು, ಬೇರೆ ತರನೇ ಬಾಲಿವುಡ್ ತರನೇ ಹೋಗ್ಬೇಕು ಅನ್ನೋ ತರ ಇಲ್ಲ. ಒಂದ್ ಅಚ್ಚುಕಟ್ಟಾಗಿ ಒಂದು ಕನ್ನಡ ಹುಡುಗಿ, ಹೇಗೆ ನಮ್ಮ ಹೆಸರು ಇಲ್ಲ, ಕನ್ನಡ ಹುಡುಗಿ ತರ ನೀಟಾಗಿ ಚಕ್ಕವಾಗಿ ಕಾಣಿಸ್ಬೇಕಂದ್ರೆ ಅವ್ರ ಹಾಕೋ ಬಟ್ಟೆ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಲೈಕ್ ಅವ್ರು
ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ರು ಅದು ಕ್ಯೂಟ್ ಆಗೇ ಇರುತ್ತೆ. ಹೌದು. ಲೈಕ್ ಅವ್ರ ಪಾಶ್ ಆಗಿ ಅವ್ರ ಬಟ್ಟೆ ಹಾಕಿರೋ ಅದು ಕ್ಯೂಟ್ ಆಗಿ ಕಾಣಿಸುತ್ತೆ. ಆ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ನನಗೆ ರಾಧಿಕಾ ಒಂದು ಇಷ್ಟ. ಇನ್ನ ಅದ್ ಬಿಟ್ರೆ ಈಗೀಗ ರುಕ್ಮಿಣಿ ವಸಂತ್ ಅವ್ರು ಯಾಕಂದ್ರೆ ಅವ್ರ ಫೇಸ್ ಅಲ್ಲಿ ಒಂದು ಡಿವೈನ್ ಫೇಸ್ ಇದೆ, ಒಂಥರ ವಾವ್ ಅನ್ನೋ ತರ ಒಂದು ಕಳೆ ಇದೆ ಅಷ್ಟೇ. ಸೊ ರುಕ್ಮಿಣಿ ಅವರು ಇವಾಗಿಂದ ಈ ಟೈಮಲ್ಲಿ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ವೆರಿ ನೈಸ್. ಈಗ ಧನುಷ್ಗೆ ಸ್ಯಾಂಡಲ್ವುಡ್ ನ ಒಬ್ರು ಡೈರೆಕ್ಟರ್ ಸಡನ್ ಆಗಿ ಕಾಲ್ ಮಾಡಿ ಡೇಟ್ಸ್ ಕೇಳ್ಬೇಕು ಅಂದ್ರೆ ಯಾವ ಡೈರೆಕ್ಟರ್ ಆಗ್ಬೇಕು? ನೀವ್ ಇಷ್ಟ ಪಡ್ತೀರಾ ಯಾರು? ಸಡನ್ ಆಗಿ ಸುಮ್ಮನೆ ನಂಗೆ ಪ್ರಶಾಂತ್ ನೀಲ್ ಸರ್. ಓಕೆ, ಯಾಕಂದ್ರೆ ಅವ್ರ ಸ್ಟೈಲ್ ಆಫ್ ಏನಂದ್ರೆ ಅವರು ಒಂದು ಹೀರೋನ ಹೆಂಗ್ ತೋರಿಸ್ಬೇಕು ಅವ್ರಿಗೆ ನೀಟಾಗಿ ಗೊತ್ತಿದೆ. ನನಗೆ ಆತರ ಪೋರ್ಟ್ರೇಟ್ ಆಗೋದು ತುಂಬಾ ಇಷ್ಟ ಒಂದು ಹೀರೋ ಆಗಿ. ಸೊ ಒಂದು ಹೀರೋನ ಹೆಂಗ್ ತೋರ್ಸ್ಬೇಕಂತ ನನಗೆ ಇವ್ರಿಗೆಲ್ಲ ತಾಕತ್ತಿದೆ ಅಂತ ನನಗೆ ಅನ್ಸಿರೋದು. ಒಂದು ಕನ್ನಡದಲ್ಲಿ ಪ್ರಶಾಂತ್ ನೀಲ್ ಸರ್, ಇನ್ನೊಬ್ರು ತೆಲುಗುದಲ್ಲಿ ರಾಜಮೌಳಿ ಸರ್. ಲೈಕ್ ಅವ್ರಿಗೆ ಗೊತ್ತು ಯಾವ ಫ್ರೇಮ್ ನ ಹೆಂಗಿಟ್ರೆ ಒಂದು ಹೀರೋ ಚೆನ್ನಾಗಿ ಕಾಣಿಸ್ತಾನೆ, ಮತ್ತೆ ಅವ್ನ್ ಯಾವ ಬಿಲ್ಡಪ್ ಕೊಟ್ರೆ ಅವ್ನ್ ಜನಕ್ಕೆ ಇಷ್ಟ ಆಗ್ತಾನೆ ಅವ್ನ್ ನೀಟಾಗಿ ಗೊತ್ತಿದೆ. ಸೊ ಅವ್ರು ಮಾಡ್ಕೊಂಡ್ ಬಂದ್ರೆ ಎಲ್ಲಾ ಪ್ರತಿಯೊಂದು ಸಿನಿಮಾಸ್ ಆಗಿರ್ಬೋದು ಟಾಪ್ ನಾಚ್ ಎಲ್ಲ ಇದೆ. ಅಂಡ್ ನಮ್ ಪ್ರಶಾಂತ್ ನೀಲ್ ಸರ್ದು ಬರೀ 2-3 ಸಿನಿಮಾ ಆದ್ರೂ ಆ 2-3 ಒಂದು 1000 ತಾಕತ್ತಿದೆ. ನಿಜ. ಇವಾಗ ಧನುಷ್ ಸೀರಿಯಲ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಸಿನಿಮಾ ಮಾಡ್ತೀರಿ ಕೂಡ. ಸೊ ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದೆಯಾ? ಏನಾದ್ರು ಹೇಳ್ಬೋದಾ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ? ಶೂರ್. ಯಾಕಂದ್ರೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ, ಯಾವ್ದೋ ಇನ್ಫ್ಲೂಯೆನ್ಸ್ ಇಲ್ಲ. ಸೊ ಹಂಗಿದ್ದಾಗ ನಮ್ ಪ್ರಮೋಷನ್ ನಾನು ಮಾಡ್ಕೋಬೇಕಂತೆ. ನನ್ಗೆ ಆಕ್ಚುಲಿ ಒಂದ್ ಟೀಮ್ ಸಿಕ್ತು, ಲೈಕ್ ಸೀರಿಯಲ್ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದ್ ಟೀಮ್ ಸಿಕ್ತು. ಅವರು ನನ್ನ ಆಲ್ಬಮ್ ಸಾಂಗ್ ನೋಡ್ಬಿಟ್ಟು ಇವ್ರು ಸೆಟ್ ಆಗ್ತಾರೆ ನನಗೆ ಅನ್ನತ್ರ ಅವರು ಫಿಕ್ಸ್ ಆಗಿದ್ರು. ಸ್ಟೋರಿ ಕೇಳಿದ್ರೆ ಚೆನ್ನಾಗಿತ್ತು. ಬಟ್ ನನಗೆ ಗೊತ್ತಿದ್ದಿಲ್ಲ ಲೈಕ್ ಒಪ್ಕೊಳ್ಳೋದ ಬೇಡವಾ, ಸೀರಿಯಲ್ ಇದೆ ನೆಕ್ಸ್ಟ್ ಹೆಂಗೆ ಸಿನಿಮಾ ಆಗುತ್ತಾ ಆಗಲ್ವಾ ನಂಗೇನು ಗೊತ್ತಿಲ್ಲ. ಬಟ್ ಅದ ನಂಗೆ ಆ ಟೀಮ್ ಮೇಲೆ ಒಂದು ನಂಬಿಕೆ ಬಂತು. ಆ ನಂಬಿಕೆ ಹೆಂಗಿದ್ರೆ ಇದುವರೆಗೂ ಅದೇ ನಂಬಿಕೆ ಎತ್ಕೊಂಡ್ ಬಂದಿದೆ. ಒಂದು ಒಳ್ಳೆ ಸಿನಿಮಾ ಆಚೆ ಕೊಟ್ಟಿದ್ದಾರೆ. ಔಟ್ಪುಟ್ ಅಂತೂ ನಾನ್ ಏನ್ ಯೋಚನೆ ಮಾಡಿದ್ದೆ, ಅವ್ರ ಏನ್ ಹೇಳಿದ್ರು, ಅವ್ರ ಇಮ್ಯಾಜಿನೇಷನ್ ಏನಿತ್ತು, ಬಟ್ ಅವ್ರು ಹೇಳ್ದ ನನಗೇನ್ ಇಮ್ಯಾಜಿನ್ ಆಗಿತ್ತು ಅದಕ್ಕಿಂತ ಒಂದು 200% ಎಕ್ಸ್ಟ್ರಾ ಆಚೆ ಬಂದಿದೆ. ಎಕ್ಸ್ಟ್ರಾ ಔಟ್ಪುಟ್ ನಮ್ಗೆ ಸಿಕ್ಕಿದೆ. ಪ್ರತಿಯೊಂದು ಶಾರ್ಟ್ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಸೀನ್ ಆಗಿರ್ಬೋದು ಸಕ್ಕದಾಗಿ ಬಂದಿದೆ. ಈಗ ಎಲ್ಲರೂ ಹೇಳ್ಬೋದಲ್ಲ, ಇವಾಗ ಯಾರು ಆಕ್ಟ್ ಮಾಡಿದ್ರೆ ಎಲ್ಲರೂ ಅವ್ರ ಸಿನಿಮಾ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ಇಲ್ಲ ಅಂತಲ್ಲ. ಬಟ್ ಆದ್ರೆ ನಾನು ಇದೀನಿ ಅಂತ ಹೇಳ್ತಾರೆ. ನಾನೊಂಥರ ಪಕ್ಕ ಆಡಿಯನ್ಸ್ ಟೈಪು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಪಕ್ಕ ಹೇಳ್ಬೇಕು. ನಾನ್ ಇದ್ರು ಸರಿ ನಾನು ಇಲ್ಲ. ಇವಾಗ ನಾನು ಸೀರಿಯಲ್ ಮಾಡ್ತೇನೆ, ಅದ್ರಲ್ಲಿ ಒಂದು ಸೀನ್ ನಂಗೆ ಇಷ್ಟ ಆಗುತ್ತೆ, ಬಟ್ ಇನ್ನೊಂದ್ ಸೀನ್ ನಂಗೆ ಇಷ್ಟ ಆಗಲ್ಲ. ಬಟ್ ನನ್ನ ಫ್ರೆಂಡ್ಸ್ ಇಷ್ಟ ಆಗಿರೋದು, ಬಟ್ ನನ್ಗೆ ಇಷ್ಟ ಆಗಿರೋದು ಇಷ್ಟ ಆಗಿಲ್ಲ ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಒಂದೊಂದು ಸೀನ್ ನನಗೆ ತುಂಬಾ ಇಷ್ಟ ಆಗ್ತಿದೆ. ಆ ಪ್ರೇಮ ಆಗಿರ್ಬೋದು, ನಾನ್ ಚೆನ್ನಾಗಿ ಕಾಣೋ ಸೀನ್ ಅಲ್ಲಿ ಹೇಳ್ತಾ ಹೋದ್ರೆ ಪಾಪ ಅವ್ರಿಗೆ ಇಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಲೈಕ್ ಅನೂಪ್ ಪುರಾಣಿಕ್ ಅಂತ ಸುನಿಲ್ ಪುರಾಣಿಕ್ ಇದಾರಲ್ಲ, ಅವ್ರ ಸ್ವಂತ ತಂಗಿ ಮಗ ಲೈಕ್ ಅವ್ರ ಕಸಿನ್ ತರ. ಸೊ ಆ ಸರ್ ಪ್ರೊಡಕ್ಷನ್ ಪ್ಲಸ್ ಡೈರೆಕ್ಷನ್ ಕೂಡ, ಅಂಡ್ ಕತೆ ಮತ್ತೆ ರೈಟಿಂಗ್ ಬಂದು ಚಂದು ಅಂತ ಬರ್ದಿದ್ದಾರೆ. ಸೊ ಈ ತರ ಒಂದು ಟೀಮ್ ಇದೆ. ಒಂದು ಹಾಲೇಶ್ ಅಂತ ಸರ್ ಇದ್ದಾರೆ, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ಸೊ ಈ ತರ ಒಂದು ಟೀಮ್ ಆಗಿ, ಅಂಡ್ DOPs ನಮ್ಗೆ 3 ಜನ ಇದ್ದಾರೆ. ಯಾಕಂದ್ರೆ ಅದು ಈ ಟೀಮ್ ಏನಿದೆ, ಇವರು ಲೈಕ್ ಇಂಡಸ್ಟ್ರಿಯಲ್ಲಿ 15 years ಇಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ನಮ್ ಸರ್ ಅನೂಪ್ ಸರ್ ಆಗಿದ್ರೆ ಡಿಸ್ನಿ ಕೆಲಸ ಮಾಡಿದ್ದಾರೆ, ಅಂಡ್ ಹಾಗೆ ಅಮೀರ್ ಖಾನ್ ಪ್ರೊಡಕ್ಷನ್ಸ್. ಸೊ ಅಲ್ಲೆಲ್ಲ ಕೆಲಸ ಮಾಡಿ ಅವ್ರಿಗೊಂದು 21 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಒಂದು ಟೀಮ್ ಆಗಿ ಅವರು
ಕೆಳಗಡೆ ಯಾರೆಲ್ಲ ಇದ್ರಲ್ವ ಅವ್ರು ಇವಾಗ ಒಂದು ರೇಂಜ್ ಹೋಗಿದ್ದಾರೆ. ಸೊ ಅವರೆಲ್ಲ ಈಗ ಬಂದು ನಾನ್ ನಿಮ್ಗೆ ಆರಾಮಾಗಿ ಕೆಲಸ ಮಾಡೋಣ ಅಂತೆಲ್ಲ ಎಲ್ಲ ಸಿಕ್ಬಿಟ್ಟು KGF 1 KGF 2 ಸಲಾರಲ್ಲೆಲ್ಲ ಯೂನಿಟ್ 2 ಕ್ಯಾಮ್ರಾಮನ್ಸ್ ಯಾರು ಕುಮಾರ್ ಅಂತ ಆಗಿರ್ಬೋದು, ಮತ್ತೆ ಪ್ರಜ್ವಲ್ ಅವರು ಈಗ ರೀಸೆಂಟ್ ಆಗಿ ಬರ್ತಾರೋ UAE ಅಲ್ಲಿ 30 days ಏನೋ ಶೆಡ್ಯೂಲ್ ಅಲ್ಲಿ ಮೇನ್ ಕ್ಯಾಮ್ರಾಮನ್ ಆಗಿ ಮಾಡಿದ್ದಾರೆ. ಸೊ ಈ ತರ ಒಂದು DOPs ನಮಗ್ ಸಿಕ್ಕಿ ಒಬ್ರು ಲೈಟಿಂಗ್ ಮಾಡಿದ್ರೆ ಇನ್ನೊಬ್ರು ಕ್ಯಾಮ್ರಾಮನ್ ಇರ್ತಾ ಇದ್ರು. ಸೊ ಪ್ರತಿಯೊಂದು ಶಾಟ್ ಸಕಲ ಮಾಡಿದ್ದಾರೆ. ಒಳ್ಳೆ ಟೀಮು. ಹೇಳ್ಬೇಕಂದ್ರೆ ನನ್ ಸಿನಿಮಾಗೆ ಇನ್ ಮುಂದೆ ಒಂದ್ ಸಾಂಗ್ ನಾವು ವೇಟ್ ಮಾಡ್ತಾ ಇದೀವಿ. ಅದು ಮಳೆಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಔಟ್ಡೋರ್ ಶೂಟ್ ಅದು ಜಾತ್ರೆ ಎಫೆಕ್ಟ್ ತರ ಇದೆ. ಸೊ ಅದಕ್ಕೋಸ್ಕರ ವೇಟಿಂಗ್. ಆ ಒಂದ್ ಸಾಂಗ್ ಆಗಿದ ತಕ್ಷಣ ಒಂದ್ ಬ್ಯಾಂಗ್ ಆಗಿನ ಒಂದ್ ಪೋಸ್ಟರ್ ಕೂಡ ನಾವು ಆಚೆ ಬಿಟ್ಟಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೌದು, ಆ ಸಾಂಗ್ ಆಗಿದ ತಕ್ಷಣನೇ ವಿತಿನ್ ಒಂದು 2 weeks ಅಲ್ಲೇ ನಾವು ಏನಾದ್ರು ಒಂದು ದೊಡ್ಡದಾಗ ಆಚೆ ಬರ್ತೀವಿ. ಇಲ್ಲ ಒಂದು ಮೋಷನ್ ಪೋಸ್ಟರ್ ಆಗಿರ್ಬೋದು, ಏನೋ ಒಂದು ಪೋಸ್ಟರ್ ಇಲ್ಲ ಏನೋ ಎತ್ಕೊ ಬರ್ತೀವಿ. ನಮ್ ತೋಟ ಇದೆ, ಎತ್ಕೊಂಡ್ ಬಂದ್ರೆ ಫಸ್ಟ್ ಬರ್ತಾರದು ಸರಿಯಾಗಿ ಎತ್ಕೊಂಡ್ಬಂದು ಪೋಸ್ಟರ್ ಬಿಟ್ಟು ನೋಡಿ ಏನೋ ಮಾಡ್ತಾ ಇದೀವಿ ಬಂದ್ರೆ ಏನಿಲ್ಲ ಮಾರ್ನೇತೋ ಡೈನಾಸ್ ಸರ್ಕೋ ಮಾರ್. ಸೊ ನಿಮ್ಗೆ ಅಪ್ರೋಚ್ ಮಾಡಿದ್ಯಾ ಅವಾಗ ಸಿನಿಮಾ ಟೀಮ್ ಅವರು? ಸೀರಿಯಲ್ಗೂ ಮುಂಚೆ ಅಂದ್ರೆ ಸೀರಿಯಲ್ ಸಿಕ್ಬಿಟ್ಟಿತ್ತು, ಸೆಲೆಕ್ಟ್ ಆಗ್ಬಿಟ್ಟಿದೆ, ಪ್ರಾಕ್ಟೀಸ್ ಹೋಗ್ತಾ ಇದೆ. ಆ ಟೈಮಲ್ಲಿ ಇದು ಸಿಕ್ತು ನನಗೆ. ಏನ್ ಗುರು ಹಿಂಗೆ ಹೋಯ್ತು, ಈ ಕಡೆ ಸೀರಿಯಲ್ ಈ ಕಡೆ ಸಿನಿಮಾ, ಇವ್ರ ನಂಬದ ಅಂತ. ಬಟ್ ನನಗೆ ನಂಬೇಕಾಗಿದ್ದು ಇದು ನನ್ ಸೀರಿಯಲ್. ಯಾಕಂದ್ರೆ ಒಂದು ದೊಡ್ಡ ಚಾನಲ್, ಒಂದು ಪ್ರೊಡಕ್ಷನ್, ಒಂದು ಹೀರೋ ಆಗಿ ಹಿಂಗಿದ್ದಾಗ ಹೊಸ ಟೀಮ್ ನಿಂಗಪ್ಪ ಅನ್ಬೋದು ಆತರ ನನಗೆ ಭಯ. ಲೈಕ್ ತುಂಬಾ ಜನ ಹೇಳ್ತಾ ಇರೋ ಹೆಂಗ್ ನಂಬ್ತ್ಯಾ, ಅದನ್ನ ನಂಬ್ಕೊಂಡು ಇದು ಬಿಟ್ಬಿಟ್ರೆ ಅವ್ರೇನಾದ್ರು ಸ್ಟಾಪ್ ಮಾಡ್ಬಿಟ್ಟು ಏನ್ ಮಾಡ್ತೀಯ ಆತರ. ಅವ್ರಿಗೆ ಹೇಳಿದೆ ಸರ್ ವೇಟ್ ಮಾಡ್ಬೇಕಾಗುತ್ತೆ ಸರ್, ಇನ್ನ 1 ವರ್ಷ ಆದ್ರೂ ಟೈಮ್ ಬೇಕು, ಅವ್ರಿಗೂ ಆಚೆ ಬಿಡೋದೇ ಇಲ್ಲ. ಓಕೆ ದಿನೇಶ್ ಆಯ್ತು, ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಅವ್ರು ವೆಯ್ಟ್ ಮಾಡಿ ನಾನೇ ಬೇಕು ಅಂತ ಲೈಕ್ 1.5 ವರ್ಷ ಆದ್ಮೇಲೆ ಮತ್ತೆ ಅಪ್ರೋಚ್ ಆಗಿ ದಿನೇಶ್ ಈಗ ಓಕೆನಾ ಅಂತ. ಅವಾಗ ನನಗೂ ತುಂಬಾ ಇಷ್ಟೊಂದೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ನನ್ಗೆ ಫೀಲ್ ಆಗಿ ಅದೆಷ್ಟು ಕಷ್ಟ ಆಗುತ್ತೆ. ಸೀರಿಯಲ್ ಆಕ್ಚುಲಿ ಒಪ್ಪಿಲ್ಲ, ಬೇಡ ಅದು ಇದು ಅಂತೆಲ್ಲ ಬಂತು. ಬಟ್ ತುಂಬಾ ಕಷ್ಟ ಆಗ್ಬಿಟ್ಟು ಯಾರನ್ನೆಲ್ಲ ಹಿಡಿಬೇಕು, ಎಲ್ಲಾರು ಹಿಡಿದು ಎಲ್ಲಾರು ರಿಕ್ವೆಸ್ಟ್ ಮಾಡಿ ಆಯ್ತು ಅನ್ನೋ ರೇಂಜ್ ಮಾಡಿಸ್ಬಿಟ್ಟೆ. ಮಾಡಿಸ್ಕೊಂಡ್ಬಿಟ್ಟಿಲ್ಲ, ಅದಕ್ಕೆ ಅದು ಮಾಡಿಸ್ಕೊಂಡೆ. ಇಲ್ಲಿ ಬಂದು ಓಕೆ ಸರ್ ಮಾಡಿ ಪಾಪ ಅವರು ಅಷ್ಟೇ ನನ್ನ ಡೇಟ್ಸ್ ಎಲ್ಲ ಮ್ಯಾಚ್ ಮಾಡೋದು ತುಂಬಾ. ಯಾವ ಸಿನಿಮಾದವ್ರು ನಿಮ್ಗೆ ಅಷ್ಟೇ ಸ್ಟ್ರೆಚ್ ಹೋಗ್ತಾರೆ ಆಕ್ಚುಲಿ. ಬಟ್ ಒಬ್ಬ ನಮ್ ಸಿನಿಮಾ ಟೀಮು ನನ್ ಸೀರಿಯಲ್ ಗ್ರೂಪ್ ನ ಮೇಂಟೈನ್ ಮಾಡ್ಕೊಂಡು ಅರ್ಧರ್ಧ ಲೈಕ್ ಒಂದು 7 days ಎಲ್ಲ ಶೂಟ್ ಮಾಡಿ ಮತ್ತೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಹೇಳ್ಬೇಕಂದ್ರೆ ಅವ್ರು ತುಂಬಾನೇ ಕಷ್ಟ ಬಿದ್ದಿದ್ದಾರೆ. ನಾನು ಅದಕ್ಕಿಂತ ಡಬಲ್ ಕಷ್ಟ ಬಿದ್ದೀನಿ. ಯಾಕಂದ್ರೆ ಈ ಕಡೆ ಸೀರಿಯಲ್ ಶೂಟ್ ಇರ್ತಾ ಇತ್ತು, ಆ ಕಡೆ ಅದು ಇರ್ತಾ ಇತ್ತು. ನನ್ಗೆ ಹಿಂಗಾಗ್ಬಿಡ್ತಂದ್ರೆ 5 days ಫ್ರೀ ಕೊಟ್ರು, ಹೋಗಿದ್ದೆ ಶೂಟ್ ಮಾಡ್ತಾ ಇದೀನಿ. ಸಡನ್ ಆಗಿ ಕಾಲ್, ಅರ್ಜೆಂಟ್ ಬರ್ಲೇಬೇಕು. ಸಕಲೇಶ್ಪುರದಲ್ಲಿ. ಸೊ ನೈಟ್ ಅಲ್ಲಿಂದ ಮತ್ತೆ ವಾಪಸ್ ಬಂದು ಇಲ್ಲಿ ರಾತ್ರಿ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಹೋಗಿ ಮತ್ತೆ ಶೂಟ್ ಮಾಡಿ. ಓಕೆ, ತುಂಬಾ ಕಷ್ಟ ಆಗಿದೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್. ಅಲ್ಲ ನೀವು ನಮ್ಗೆ 1 ತಿಂಗಳು ಕಾಯಿಸಿದ್ರಿ, 1 ವರ್ಷ ಕಾಯಿಸಿದ್ರಿ, ಟೈಮ್ ಆಗಿಲ್ಲ ಅಷ್ಟೇ. ಓಕೆ, 1 ವರ್ಷ ಪಾಪ ನೀವೇ ಬೇಕು ಅಂತ ಕಾಯಿದ್ದಾರೆ. ವೆರಿ ನೈಸ್. ಸೊ ನೀವು ಪಾಪ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ 98% ಕಂಪ್ಲೀಟ್. ಬರೀ 2% ಆ ಸಾಂಗ್ ಗೋಸ್ಕರ ಬೇಕು. ಆ ಸಾಂಗ್ ಆಕ್ಚುಲಿ ಇವತ್ತು ಮತ್ತೆ ನಾಳೆ ಇರ್ಬೇಕಾಗಿತ್ತು. ವೆದರ್ ಫೋರ್ಕಾಸ್ಟ್ ಏನೋ ಮಳೆ ಬರುತ್ತೆ ಅಂತ ಏನೋ ಕೊಟ್ಬಿಟ್ಟು ಅವ್ರು ಇಲ್ಲ ಅಂತ ಕೊಟ್ರು. ಸೊ ಮೇ ಬಿ Jan 2nd week ಅಲ್ಲಿ ಅದು ಶೂಟ್ ಆಗಿ ನಮ್ಮ ಪ್ರೊಡ್ಯೂಸರ್ ಹೇಳಿದ ಮಾತ್ ಪ್ರಕಾರ ಅಕ್ಷಯ ತೃತೀಯದಾಗೆ ನಾವು ರಿಲೀಸ್ ಮಾಡ್ಲೇಬೇಕು. ಏನಾಗುತ್ತೋ ಆಗಲೇ ಅನ್ನೋ ತರ ಇದ್ದಾರೆ. ದೇವ್ರ ದಯ. ಅಕ್ಷಯ ತೃತೀಯ ನೋಡೋಣ ಅಂತ. ಖಂಡಿತ ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೂ ಕೂಡ. ಇದಾದ ನಂತರ ನೆಕ್ಸ್ಟ್ ಫಸ್ಟ್ ಈ ಫಿಲ್ಮ್ ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆ, ನಾನ್ ವಿತ್ ದ ಪ್ಲಾನ್. ಗೋ ಆನ್. ಪಕ್ಕಾ ಪ್ಲಾನ್. ನಾ ಯಾವ ತರ ಅಂದ್ರೆ ಈಗ ತುಂಬಾ ಜನ ಹೇಳಿದ್ರು ಸೀರಿಯಲ್ ಮುಗಿದ್ಬಿಡ್ಲಿ, ಏನ್ ಈಗ ಅರ್ಜೆಂಟ್ ಮಾಡ್ಕೊತಿದ್ಯಾ, ಏಜ್ ಇನ್ನ ಎಷ್ಟಿದೆ, ಇನ್ನ ಚಿಕ್ಕ ಹುಡುಗ ಅಂತ ತುಂಬಾ ಏಜ್ ಇದೆ, ಯಾಕಷ್ಟ ಅದ್ರ ಬಿಟ್ಟೆ. ಬಟ್ ನನಗೆ ಇಲ್ಲ, ನಾನು ಅಷ್ಟೊಂದು ಚಿಕ್ಕೋನ್ ಅರಾಗರು ಹಿಂಗೆಲ್ಲ ಹೇಳ್ತಿದ್ದೀರ. ನಾನು 18 years ಆಗಿದ್ದೀನ. ಇಲ್ಲ, ನಂಗೂ 23, 24 ಆಗ್ತಾ ಬಂತು. ಆಗಲ್ಲ ಹಿಂಗೆ ಇದ್ರೆ ಮತ್ತೆ
ನನ್ ಪ್ರಕಾರ ನೀವು ಹುಡುಗ ಅದನ್ನ 25 ಅವ್ನ ಅರ್ನಿಂಗ್ ಇರ್ಬೇಕು. ಇಲ್ಲ ಅಂದ್ರೆ ಅವ್ನ್ ಮತ್ತೆ ಅಪ್ಪ ಅಮ್ಮನೇ ಕೇಳ್ಕೊಂಡ್ ಬಿದ್ದಿದ್ದಾನೆ ಅಂದ್ರೆ ಅವ್ನ್ ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ನನ್ಗೆ ಹಂಗೆ ಲೈಕ್ ನಾನು ಇವಾಗ ಈ ಫೀಲ್ಡ್ ಅಲ್ಲಿ ಇದೀನಿ. ಇವಾಗ ಯಾವ್ದೋ ಒಂದು ಬೇರೆ ಜಾಬ್ ಮಾಡ್ತಿದ್ದಾಗ ಒಂದ್ 5 years ವೇಟ್ ಮಾಡ್ಲೇಬೇಕಪ್ಪ, ಆಮೇಲೆ ಪ್ರಮೋಷನ್ ಸಿಗುತ್ತೆ, ಈ ತರ ಎಲ್ಲ ಹೇಳ್ಕೊಂಡಿರ್ತಾರೆ. ಓಕೆ, ಅವ್ರು ವೇಟ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ನಮ್ದ್ರಲ್ಲಿ ಹಂಗಲ್ಲ. ನಾವೆಷ್ಟು ತಲೆ ಉಪಯೋಗಿಸ್ತೀವಿ ಮತ್ತೆ ನಾವೆಷ್ಟು ಸುಮ್ನೆ ಕೂಡಿರ ನಾವ್ ಕೆಲಸ ಮಾಡ್ತೀವಿ, ನಮ್ಗೆ ಅಷ್ಟು ಕೆಲಸ ಸಿಗುತ್ತೆ. ನನ್ ಥಾಟ್ ಅದು. ಇವಾಗ ಯಾವ್ದೋ ಒಂದು ಸೀರಿಯಲ್ ಇದೆ ಬಿಡು, ಆರಾಮಾಗಿ ತಿಂಗಳು ಶೂಟ್ ಆಗುತ್ತೆ, ತಿಂಗಳಿಗೆ ಕರೆಕ್ಟ್ ಆಗಿ ಬರುತ್ತೆ, ಅಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡು, ಆ ತರ ಇದ್ದಿದ್ರೆ ಇಲ್ಲಿವರೆಗೂ ಯಾವ ಸಿನಿಮಾ ಸಿಗ್ತಾ ಇಲ್ಲ. ಬಟ್ ನನ್ಗೆ ಸುಮ್ನೆ ಕೊಡೋಕಂತ ಇಷ್ಟ ಅಲ್ಲ. ಈಗ ತುಂಬಾ ಜನ ಹೇಳ್ತಾರೆ ಸೀರಿಯಲ್ ಬೇಸ್ ನ ಯಾರ್ ಸಿನಿಮಾದಲ್ಲಿ ನೋಡ್ತಾರೆ, ದಿನ ಫ್ರೀ ಆಗಿ ನೋಡೋರ್ನ ಯಾರು ಕಾಸು ಕೊಟ್ಟು ಸಿನಿಮಾದಲ್ಲಿ ನೋಡ್ತಾರೆ, ಈ ತರ ತುಂಬಾ ಕೇಳ್ಬಿಟ್ಟಿದೆ. ನೆಗೆಟಿವ್ ಬಂದಿದೆ ನಂಗೆ. ನಾನು ನಿಜ ಹೇಳ್ತೀನಿ, ಯಾರು ಪಾಸಿಟಿವ್ ಆಗಿ ನಂಗೆ ಸಿನಿಮಾ ಮಾಡಿದ್ರೆ ನಿಂಗೆ ಗೆಲ್ತಿ ಅಂತ ಯಾರು ಹೇಳಿಲ್ಲ. ಕೇಳಿದವರೆಲ್ಲಾನು ನೆಗೆಟಿವ್ ಹೇಳಿದ್ರು. ಹಿಂಗಾಗುತ್ತೆ, ಮುಗಿದ್ ಬಿಡ್ಲಿ, ಜನ ಮರಿಬೇಕು, ಆದ್ಮೇಲೆ ಮತ್ತೆ ತಗೋಬೇಕು. ಅಂಡ್ ಈಗೆಲ್ಲ ಕಷ್ಟ ಬಿಡು. ಹೊಸ ಹೀರೋಗಳು ಯಾರಿದ್ದಾರೆ, ಎಲ್ಲಾರು ಬಂದವರೆಲ್ಲ ಹೋಗ್ತಾ ಇದಾರೆ. ಹೊಸ ಸಿನಿಮಾ ಯಾರು ಉಳಿಯಲ್ಲ. ಯಾರು ಸ್ಟಾರ್ಸ್ ಇದಾರೋ ಅಷ್ಟೇ. ಹೊಸಬ್ರಿಗಂತೂ ಆಗೋದೇ ಇಲ್ಲ, ಮಾರ್ಕೆಟ್ ಇಲ್ಲ. ಅಂಡ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಹಿಂಗ್ ಹಾಕಿದ ತಕ್ಷಣ ಎತ್ಬಿಡ್ತಾರೆ. ಏನೇನೋ ನಮ್ಗೆ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅದು. ನನ್ಗೆ ಏನು ಗೊತ್ತಿಲ್ಲ, ಇಂಡಸ್ಟ್ರಿ ಬಗ್ಗೆ ಚೂರು ಗೊತ್ತಿಲ್ಲ. ಕಾಲಿಟ್ಮೇಲೆ ಎಲ್ಲ ಗೊತ್ತಾಗೋದು. ಸೊ ಇವರೆಲ್ಲ ಹಿಂಗ್ ಹೇಳ್ತಾ ಹೌದಾ ಅಂತ ಒಂದ್ ಪಾಯಿಂಟ್ ಬರೋಕ್ಕೂ ಮುಂಚೆ ನನ್ ಥಾಟ್ ಏನಂದ್ರೆ, ಯಾರೋ ಏನೋ ಕಿಸ್ದಿಲ್ಲ ಅಂದ್ರೆ ನಾವ್ಯಾಕೆ ಕಿಸಕ್ಕಾಗಲ್ಲ. ನನ್ ಥಾಟ್ ಇದು. ತುಂಬಾ ಜನ ಏನೇ ಎಕ್ಸಾಂಪಲ್ ಏನ್ ಕೊಡ್ತಾನೆ, ಸೀರಿಯಲ್ ಎಲ್ಲ ಎಷ್ಟು ಹೀರೋಗಳು ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ, ಅಲ್ಲ ಆಗಲ್ಲ. ನನ್ ಥಾಟ್ ಇಷ್ಟೇ. ಅವ್ನ್ ಮಾಡಿಲ್ಲ, ಓಕೆ, ನನ್ ಕೇಳಕ್ಕಾಗಲ್ಲ, ಆಗುತ್ತೆ, ನಾನ್ ಮಾಡಿ ತೋರಿಸ್ತೀನಿ ನೋಡಿ ಆನಂತರ. ಬಟ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಮುಂಚೆ ಸೊ ಹಿಂಗಿರ್ತಾಯ್ತು. ಆ ಟೈಮಲ್ಲಿ ನಮಗೆ ಯಾವ ಥಾಟ್ ಅಂದ್ರೆ, ಈ ಸೀರಿಯಲ್ ಪೇಮೆಂಟ್ ಸಿಕ್ಕಿದೆ, ಇದನ್ನ ಯೂಸ್ ಮಾಡ್ಕೊಂಡೇ ಒಂದ್ ಸಿನಿಮಾ ರಿಲೀಸ್ ಆಗೋದು. ಬರ್ತಾರೆ ಇವಾಗ ಜನ, ಸಾರ್ ನೀವು ಹೀರೋ ಆಗ್ಬೇಕು ಸರ್, ಸಿನಿಮಾ ಮಾಡ್ಬೇಕು ಸರ್ ಅಂತ ಅವ್ರ ಬಾಯಲ್ಲೇ ಹೇಳ್ಬೇಕಾದಾಗ ಯಾಕೆ ಮಾಡ್ಬೋದು? ಸೀರಿಯಲ್ ಮಾತ್ರ ಮಾಡ್ಕೊಂಡು ಇವಾಗ ಮುಗಿದ್ಮೇಲೆ ಹುಡುಕೊಂಡು ಕುತ್ಕೊಳ್ಳೋದಕ್ಕಿಂತ ನಾನು ರೆಡಿ ಮಾಡಿಟ್ಟಿರ್ತೀನಿ. ಇದು ಮುಗಿದ್ ನೆಕ್ಸ್ಟ್ ಅದು ಹುಡು, ಇದು ಮುಗಿದ ನೆಕ್ಸ್ಟ್ ಅದು ಹೋಗು. ಸುಮ್ಮನೆ ಕೂತಿರ್ಬಾರ್ದು. ನನ್ ಪ್ರಕಾರ ಸುಮ್ಮನೆ ಕೂತಿರೋ ಬೆಸ್ಟ್. ಕೆಲಸ ಮಾಡ್ತಾ ಇರ್ಬೇಕು, ಕೆಲಸ ಹುಡುಕ್ತಾ ಇರ್ಬೇಕು. ಅಂಡ್ ಒಳ್ಳೆ ಕೆಲಸ ಹುಡುಕ್ಬೇಕು. ತೀರಾ ಇಂಪಾರ್ಟೆಂಟ್ ಇದು. ಯಾವ್ದು ಸಿಕ್ಕಿದೆಲ್ಲ ಮಾಡ್ಕೊಂಡು ಕೂತ್ಕೊಂಡು ನಾನು ನಿಜ ಹೇಳ್ಕೊಬೇಕಂತೆಲ್ಲ ಒಂದು 30 to 35 ಎಫರ್ಟ್ಸ್ ಬಂದಿದೆ. ಲೈಕ್ ಸಿನಿಮಾ ಅದು ಇದು ಬರ್ತಿದ್ದಿಲ್ಲ ಅಂತಲ್ಲ, ಬಟ್ ನಾನೊಂದು ಸಿನಿಮಾ ಮಾಡ್ಬೇಕು, ಈ ತರ ಸ್ಟೋರಿಯಲ್ಲಿ ಮಾಡಿದ್ರೆ ನಾನೊಂದು ಚೆನ್ನಾಗಿ ಕಾಣಿಸ್ಕೋತೀನಿ ಅಂತ ನನ್ಗೊಂದು ಥಾಟ್ ಇರುತ್ತಲ್ಲ, ಆ ತರ ಯಾವ್ದಿದ್ದಿಲ್ಲ. ಅಂಡ್ ಸ್ವಲ್ಪ ಜನ ಬಿಲ್ಡಪ್, ಅವ್ರು ಗೊತ್ತು ಮಾಡ್ಬಿಡೋಣ, ಪ್ರಮೋಷನ್ ಇಲ್ಲ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಇನ್ವೆಸ್ಟ್ ಆಗಿದಾರ ನೋಡಿ, ಯಾಕಂದ್ರೆ ಹಿಂಗ್ ಮಾಡ್ಬಿಡೋಣ, ಹಂಗ್ ಮಾಡ್ಬಿಡೋಣ ಮಾಡಿ ಹುಡುಕಿ ನಿಮ್ ತಾಕದ ಸರ್. ನಾವು ನಮ್ ಕಷ್ಟ ಆದ್ಮೇಲೆ ನಾವು ಆಕ್ಟಿಂಗ್ ಮಾಡ್ತೀವಿ. ನೀವೇನು ನಿಮ್ ಕಷ್ಟ ನಿಮ್ಗೆ ಫಸ್ಟ್ ನೀವ್ ಕರ್ಕೊಂಬನ್ನಿ, ಎಲ್ಲಾದ್ರೂ ಸೆಟ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ಬೋದು. ಅಂಡ್ ಯಾರು ಅಷ್ಟೇ, ಸ್ಟೋರಿ ಚೆನ್ನಾಗಿದ್ದು ಅವ್ನ್ ಪಕ್ಕ ಅವ್ನಿಗೆ ಸಿನಿಮಾ ಮೇಲೆ ಆಸೆ ಇದೆ, ಸಿನಿಮಾ ಬಗ್ಗೆ ಗೊತ್ತು, ಆ ಸ್ಟೋರಿಗೆ ಅವ್ನು ಒಳ್ಳೆ ಗ್ರಿಪ್ ಇದೆ ಅಂದ್ರೆ ಅವ್ನೆಲ್ಲ ರೆಡಿ ಆಗೇ ಬರುತ್ತೆ. ಸುಮ್ನೆ ಯಾರು ಬರಲ್ಲ. ಅಂಡ್ ಕತೆ ಹೇಳ್ಬೇಕಾದ್ರೂ ಅಷ್ಟೇ ನೀಟಾಗಿ ಬಂದ. ನಾನು ಎಷ್ಟೊಂದ್ಸರಿ ಕತೆ ಹೇಳ್ಬೇಕಾದ್ರೆ ಫ್ಯಾನ್ ಬೇರೆ ಜೋರ ಹಾಕೊಂಡಿದ್ದಾರೆ, ಕೇಳ್ತಾ ಇದೀನಿ, ನಿಜ ಹೇಳಿದ್ದಾರೆ. ಓಕೆ, ನರೇಶನ್ ಅಲ್ಲೇ ಗೊತ್ತಾಗುತ್ತೆ ಇದು ಅಷ್ಟು ನೀಟಾಗಿ ಸೆಟ್ ಆಗಿ ಬಂದಿಲ್ಲ ಅಂತ. ಎಷ್ಟೊಂದ್ಸರಿ ಹಂಗಾಗಿದೆ. ಆಕ್ಚುಲಿ ಅದು ತಪ್ಪು. ಆಕ್ಚುಲಿ ನಿದ್ದೆ ಬರಬಾರ್ದು. ನಾನು ಸಿನಿಮಾ ನೋಡ್ಲಿ ಇಲ್ಲ ಅವ್ನ ಕತೆ ಹೇಳಿ, ನಿದ್ದೆ ಬರಬಾರ್ದು. ಬಟ್ ನನಗೆ ಎಷ್ಟೊಂದ್ಸರಿ ಹಂಗಾಗ್ಬಿಟ್ಟಿದೆ. ಏನ್ ತಿಂದಿರಲ್ಲ, ಮೊಸರು ತಿಂದಿಲ್ಲ, ಏನು ತಿಂದಿಲ್ಲ, ಮಟನ್ ತಿಂದಿಲ್ಲ, ಮುದ್ದೆ ತಿಂದಿಲ್ಲ. ಬಟ್ ಅದೇನೋ ಅದು ಹಿಡಿದ್ರೆ ಯಾವ್ದು ಕಣ್ಣು ತಗೊಂಡೆ ಇಲ್ಲ. ಲಾಸ್ಟ್ ಅಲ್ಲಿ ಒಮ್ಮೆ ಮಾತು ಸರಿ ಸರ್ ನಾನು ಹೇಳ್ತೀನಿ. ಬಟ್ ಆದ್ರೆ ನನಗೆ ಪಕ್ಕ ಇದಕ್ ತಾಕತ್ತಿದೆ, ಇವನಿಗೆ ತಾಕತ್ತಿದೆ,
ಇವ್ ಮಾಡ್ತಾನೆ ಗುರು ಇದನ್ನ ಪಕ್ಕ. ಯಾಕಂದ್ರೆ ನನಗಿಂತ ಜಾಸ್ತಿ ಅವ್ನ ಕಥೆನ ಅವ್ನು ಜಾಸ್ತಿ ನಂಬ್ಕೊಂಡಿದ್ದಾರೆ, ಅಷ್ಟು ಇಷ್ಟಪಡ್ತಾರೆ. ಕ್ಲೀನ್ ಗೊತ್ತಾಗಿತ್ತು ಒಂದ್ ಇಬ್ರ ಹತ್ರ. ಈಗ 3 ಜನ ಸಿನಿಮಾ ಬಿಟ್ಟು ಹೇಳ್ತಾ ಇದ್ವಿ. ಸೆಕೆಂಡ್ ಸಿನಿಮಾ ಅಂತ ಒಬ್ರು ಒಪ್ಕೊಂಡಿದ್ದ, ಲೈಕ್ ಅವ್ರ ಹೆಸರು ಅನಯ್ ಅಂತ. ತುಂಬಾನೇ ಡೆಡಿಕೇಟೆಡ್. ಹಾಗೆ ಸ್ಟೋರಿನ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಟೋರಿ ಹೇಳ್ತಿದ್ರೆ ನನಗೆ ಸಿನಿಮಾ ನೋಡ್ತಾರ ತರ ನೀಟಾಗಿ ಹೇಳ್ತಾರೆ. ಅಂಡ್ ಪ್ರತಿಯೊಂದು ಶಾರ್ಟ್ ಅನ್ನು ಯಾವ ತರ ತೆಗಿಬೇಕು, ಕ್ಯಾಮ್ರಾ ಎಲ್ಲಿರ್ಬೇಕು, ಯಾವ ಲೆನ್ಸ್ ಹಾಕಿರ್ಬೇಕು, ಅಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದೆ. ಹಾ, ಎಲ್ಲ ಗೊತ್ತಾಯಪ್ಪ. ಹಿಂಗೆ ಹೇಳ್ತೀನಿ ಸರ್, ಹಿಂಗೆ ಬರುತ್ತೆ ಅಷ್ಟೇ. ಈ ರೇಂಜ್ ಫಿಕ್ಸ್ ಇದಾರೆ. ಇಂಥವ್ರು ಹೇಳ್ಬೇಕು ಆಕ್ಚುಲಿ. ಅವಾಗ ನಮ್ಮಂತರ ಆಗೋದು, ಹೊಸಬ್ರಿಗೆ ಇಂಥವ್ರು ಸಿಕ್ಕಿದ್ರೇನೆ ಆಗೋದು. ಸೊ ನನ್ ಥಾಟ್ ಅದು, ಲೈಕ್ ಆತರ ಒಂದು ಇಬ್ರು ಸಿಕ್ಕಿದಾರೆ ನನಗೆ. ಸೊ ಅವನ್ನೆಲ್ಲ ಒಂದ್ ಜರ್ನಿಯಲ್ಲಿ ಇಟ್ಟಿದೀನಿ. ಈಗ ಇದು ರಿಲೀಸ್ ಆಗ್ಲಿ, ನೆಕ್ಸ್ಟ್ ಅದು ಆ ತರ ಇಟ್ಟಿದೀನಿ. ಸೊ ನೋಡೋಣ, ಒಂದು ಫೆಬ್ರವರಿಗೆ ಸ್ಟಾರ್ಟ್ ಆಗೋದ್ರ ಇನ್ನು ಪ್ಲಾನ್ ಇದೆ. ಸೊ ಮಾತುಕತೆ ಆಗ್ತಾ ಇದೆ. ಸೊ ಅದು ಸ್ಟಾರ್ಟ್ ಆದ್ರೆ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಶೂಟಿಂಗ್ ಅನ್ನೋ ಪ್ಲಾನ್ ಇದೆ. ಸೊ ಮಾರ್ಚ್, ಏಪ್ರಿಲ್. ಇವಾಗ ಈ ಮೂವಿ ನಿಮ್ದು ಅಕ್ಷಯ ತೃತೀಯಕ್ಕೆ ಬಂದ್ರೆ ನೆಕ್ಸ್ಟ್ ಇಲ್ಲೂ ಕೂಡ 3 ಪ್ರಾಜೆಕ್ಟ್ ಲೈನ್ ಅಪ್ ರೆಡಿ ಇದೆ. ವೆರಿ ನೈಸ್. ಅದ್ರ ಜೊತೆ ಸೀರಿಯಲ್ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ವೆರಿ ನೈಸ್. As I told you before earlier, ಮಾರ್ಚ್ ಅಂತ ಪ್ಲಾನ್ ನಿಜ ಹಂಗೆ ಇರ್ಬೇಕು ಧನುಷ್. ಯಾಕಂದ್ರೆ ನೀವೇ ಹೇಳಿದ್ರಿ, ಕೆಲ್ಸ ಇಲ್ಲ, ಇದಾದ್ಮೇಲೆ ಮಾಡೋಣ ಅಂತ ಹೋದಾಗ್ಲೇ ನೆಕ್ಸ್ಟ್ ಮಾಡ್ಬೇಕಾದ್ರೆ ಕೆಲ್ಸ ಸಿಗೋದಿಲ್ಲ ಟೈಮ್ ಇರೋ ಟೈಮ್ ನಲ್ಲಿ. ಇನ್ನೊಂದು ನನ್ಗೆ ಈ ತೆಲುಗು ತಮಿಳ್ ಸೀರಿಯಲ್ಸ್ ತೀರಾ ಬಂತು. ಅದು ತುಂಬಾ ಜನ ಹೋಗಿದ್ರೆ ತಪ್ಪೋದಾನೆ ಹೋಗ್ಬೇಕು. ಇಲ್ಲಾಂದ್ರೆ ಯಾಕಂದ್ರೆ ಅಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ, ಅಲ್ಲಿ ಪೇಮೆಂಟ್ ಜಾಸ್ತಿ ಇರುತ್ತೆ, ಒಳ್ಳೆ ರೇಟ್ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ, ಗೊತ್ತಿಲ್ಲ. ಬಟ್ ನನಗೆ ಹೆಂಗಂದ್ರೆ ನನಗೆ ತುಂಬಾ ಆಫರ್ ಬಂತು. ಒಂದೊಂದು ಥಾಟ್ ಬರುತ್ತೆ, ಹೋಗ್ಬಿಡೋಣ, ಆರಾಮಾಗಿರ್ಬೋದು, ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ, ಚೆನ್ನಾಗಿರ್ಬೋದು, ಏನಿರೋದು. ಬಟ್ ನಾನ್ ಆಕ್ಚುಲಿ ಬಂದಿದ್ದು ಸಿನಿಮಾ. ನನಗೆ ನಮ್ ತಾತ ಇರೋಲ್ಲ, ನಮ್ಮ ಅಪ್ಪ ಇರೋಲ್ಲ, ನಂಗೆ ಯಾರೋ ನಮ್ ರಿಲೇಷನ್ ಯಾರೋ ಹೀರೋ ಇಲ್ಲ ನಮ್ ರಿಲೇಷನ್ ಯಾರೋ ಇಂಡಸ್ಟ್ರಿಯಲ್ಲಿ ಏನೋ ದೊಡ್ಡ ಹೆಸರು ಮಾಡಿಲ್ಲ. ನಾ ಹೊಸಬನ್ನ ಜನಕ್ಕೆ ಅವ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಆಗಿನ ಕಾಲದಲ್ಲಿ ಈಸಿ ಇತ್ತು. ಹೀರೋಗಳು ಕಡಿಮೆ ಇದ್ರು, ಬಂದ ತಕ್ಷಣ ತೀರಾ ಫೋನ್ಸು, ಮೊಬೈಲ್ ಫೋನ್ಸು, ಇನ್ಸ್ಟಾಗ್ರಾಮ್ ಏನು ಇರ್ತಿಲ್ಲ. ಬಂದ್ರೆ ಅದು ಹೊಸ ಫೇಸ್, ಎಲ್ಲರಿಗೂ ಕಾಣಿಸೋದ್ರಿಂದ ಹೊಸಬ 1-2 ಸಿನಿಮಾ ಮಾತ್ರ ಫಿಕ್ಸ್ ಆಗುತ್ತೆ, ಅವ್ನು ಹೀರೋ ಆಗ್ತಾ ಇತ್ತು. ಬಟ್ ಈಗ ಹೆಂಗಾಗ್ಬಿಡಿದೆ, ರೀಲ್ಸ್ ಮಾಡಿದಾರೆಲ್ಲ ಸ್ಟಾರ್ಸ್, ಕಣ್ಣು ಕಾಣಿಸ್ದಾರೆಲ್ಲರೂ ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ ಕೈ ಆಗುತ್ತೆ, ನಾನು ಚೆನ್ನಾಗ ಮಾಡ್ತೀನಿ ಅನ್ಕೊಂಡು ಪ್ರತಿಯೊಬ್ರು ಸ್ಟಾರ್ಸ್ ತರಾನೇ ಫೀಲ್ ಆಗ್ತಿದ್ದಾರೆ. ಹೆಂಗಾಗ್ಬಿಡಿದೆ ಅಂದ್ರೆ, ಹೊಸಬ ಬಂದ್ರೆ ಈಗ ಹೊಸಬಿಡ ಅನ್ನೋ ತರ ಒಂದ್ ಥಾಟ್ ಇದೆ ಹೊರತು ಅವ್ನು ಏನ್ ಮಾಡಕ್ ಹೋಗ್ತಿರೋದು ಯಾರು ಚೆಕ್ ಕೂಡ ಮಾಡಕ್ ಹೋಗಲ್ಲ. ಸೊ ನಾನ್ ಅನ್ಕೊಂಡೆ ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ನನ್ಗೆ ಸೀರಿಯಲ್ ಕೊಟ್ಟಿದೆ. ಸೀರಿಯಲ್ನ ಒಂದ್ ಸ್ಟೆಪ್ ತರ ಯೂಸ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ಬೇಕು. ಇದು ನನ್ ಥಾಟ್. ಇವಾಗ ಅನ್ಕೊಂಡಂಗೆ ಆಗಿದೆ. ಈ ಏನ್ ಫಸ್ಟ್ ಟೈಮ್ ಬಿಟ್ಟಿಗೆ ದೊಡ್ಡದಾಗೆ ಇಟ್ಟಿದೀನಿ, ಅದು ದೊಡ್ಡದಾಗೆ ಹೆಸರಾಗಿದೆ ಬಿಡು. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ, ಗರ್ವ ಅಂತಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ. ಇವಾಗ ಈ ಮಟ್ಟದ ಯಶಸ್ಸು ಸಿಗ್ಬೇಕು ಅಂತ ಹೇಳಿದ್ರೆ 10 ವರ್ಷ 15 ವರ್ಷ ಕಾಯ್ತಾರೆ. ನಿಮ್ಗೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಟಕ್ 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 ಅಂತ ಸಿಕ್ಕಿದೆ. ಹೌದು, ನಿಮ್ಗೆ ಗರ್ವನೂ ಇರ್ಬೇಕು, ಅದ್ರ ಜೊತೆ ಹೆಮ್ಮೆನೂ ಕೂಡ ಇರ್ಬೇಕು. ಆ ಒಂದ್ ಹೆಜ್ಜೆ ಇಟ್ಟು ದೊಡ್ಡದಾಗೆ ಹೆಸರಾಗಿದೆ. ಈ ಹೆಸರನ್ನ ನನ್ ಸಿನಿಮಾ, ನಾನ್ ಏನ್ ಆಸೆ ಪಡ್ಕೊಂಡ್ ಬಂದೆ, ಸಿನಿಮಾ ಮಾಡ್ಬೇಕು, ಒಳ್ಳೆ ಸಿನಿಮಾಗಳು ಮಾಡ್ಬೇಕು, ಒಳ್ಳೆ ಹೀರೋ ಆಗ್ಬೇಕಂತ ಏನ್ ಆಸೆ ಪಡ್ಕೊಂಡ್ ಬಂದೆ, ಅದನ್ನ ಮಾಡಕ್ಕೆ ಅದು ಎಷ್ಟೇ ಕಷ್ಟ ಆಗ್ಲಿ, ಏನೇ ಆಗ್ಲಿ, ಯಾವ್ದೇ ಎಂತೆಂತ ಆಫರ್ಸೇ ಬರ್ಲಿ, ತೆಲುಗಿಂದ ಬರ್ಲಿ, ತಮಿಳಿಂದ ಬರ್ಲಿ, ಎಷ್ಟೇ ಕಾಸು ಕೇಳಿ, ಎಷ್ಟೇ ಪೇಮೆಂಟ್ ಹಿಂಗಿರುತ್ತೆ ಟ್ರೀಟ್ಮೆಂಟ್ ಆಗಿರುತ್ತೆ, ಬಟ್ ನನಗೆ ನನ್ ಫೋಕಸ್ ಇರೋದಿಲ್ಲ ಸಿನಿಮಾ. ಆಯ್ತು, ಇವಾಗ ನಾನು ಹೋಗ್ಬಿಟ್ರೆ 15 days ಫುಲ್ ಮಂತ್ ಕಂಪ್ಲೀಟ್ ಆಗೋಯ್ತು, ಆರಾಮಾಗಿ ಸ್ಯಾಲ್ರಿ ಬಂತು, ಆರಾಮಾಗಿತ್ತು. ಬಟ್ ಸಿನಿಮಾ ಮಾಡಕ್ ಟೈಮ್ ಇರಲ್ಲ, ಸಿನಿಮಾ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ. ನಾನು ಏಜ್ ಆಗ್ಬಿಡುತ್ತೆ. ಒಂದೊಂದ್ ಸೀರಿಯಲ್ ನಿಮಗೆ ಗೊತ್ತು, 5 years ಆರಾಮಾಗ್ಬಿಡುತ್ತೆ. ಲೈಫ್ 5 years ಆಗುತ್ತಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ, ಅದು ಗೊತ್ತಾಗಲ್ಲ. ಆಗೋದು 5 ವರ್ಷ ಆಗೋದು, 25 ಅಂದ್ರೆ 30. ಚಿಕ್ಕ ವಯಸ್ಸಾಗಿ ಇಲ್ಲಿ ನೋಡ್ರೆ 30 ಆಗೋಯ್ತು ಅಂತ.
ಸೊ ಅಷ್ಟೇ ಆ 5 years ಅಲ್ಲಿ ಒಂದು 5-6 ಸಿನಿಮಾ ಮಾಡಬೇಕು. ಅದ್ ಬಿಟ್ಬಿಟ್ಟು ಒಂದ್ ಸೀರಿಯಲ್ ಮಾಡ್ಕೊಂಡು ಒಂದೇ ಟಿವಿ ಕಾಡ್ಸ್ಕೊಂತೀನಿ ನನ್ಗೆ ಆ ತರ ಒಂಚೂರು ಇಷ್ಟ ಇಲ್ಲ. ತುಂಬಾ ಜನ ಹೇಳಿದ್ರು ಅಲ್ಲೆಲ್ಲ ಹೋಗ್ಬೇಡ, ನಿಮ್ ಸಿನಿಮಾ ಬರೀಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಥಾಟ್ ಅಲ್ಲಿ ನಾನು ಯಾವ್ದೇ ಬಂದ್ರು ಒಪ್ಕೊಂಡಿಲ್ಲ. ನನಗೆ ನನ್ ಸಿನಿಮಾ ಮಾಡ್ಬೇಕು, ಸಿನಿಮಾ ಆಗ್ಬೇಕು, ಅದು ಒಳ್ಳೆ ಟೀಮ್. ನನ್ ದೊಡ್ಡ ಪ್ರೊಡಕ್ಷನ್ ನಾನು ಯಾವತ್ತೂ ವೇಟ್ ಮಾಡಿಲ್ಲ. ತುಂಬಾ ಜನ ದೊಡ್ಡ ಪ್ರೊಡಕ್ಷನ್ ಗಂಟ ವೇಟ್ ಮಾಡೋದು ಚೆನ್ನಾಗ್ ಅನ್ಸೋ. ನಾನು ಯಾವತ್ತೂ ಅದು ವೇಟ್ ಮಾಡಿಲ್ಲ. ನನಗೆ ಹೊಸಬ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆಯೋ ಇಲ್ಲೂ ಹೋಗ್ತಿಲ್ಲ. ನಿನ್ ಸ್ಟೋರಿ ಹೇಳು, ನನಗ್ ಸ್ಟೋರಿ ಬೇಕು. ನನಗೆ ಇಷ್ಟ ಆಗ್ಬಿಟ್ರೆ ಬೇಕಾದ್ರೆ ಪ್ರೊಡಕ್ಷನ್ ಯಾವ್ದಾದ್ರು ನನ್ಗೆ ಗೊತ್ತಿರೋ ಹೋಗ್ಬಿಟ್ಟು ನಾನೇ ಹೋಗಿ ರಿಕ್ವೆಸ್ಟ್ ಮಾಡ್ಬಿಡ್ತೀನಿ, ಸರ್ ನಾನು ಹಾಕೊಳ್ಳಿ ಸರ್, ಈ ತರ ಒಂದು ಸಿನಿಮಾ ಒಂದು ಸ್ಟೋರಿ ಇದೆ ಸರ್, ಮಾಡೋಣ, ಚೆನ್ನಾಗ್ ಓಡುತ್ತೆ, ಬೇಕಾದ್ರೆ ನಾನೇ ನಿಂತ್ಕೊಳ್ತೀನಿ ಮುಂದೆ ಹೇಳ, ಬಟ್ ನನ್ನ ಸ್ಟೋರಿ ಚೆನ್ನಾಗಿರುತ್ತೆ. ಆ ತರ ಈಗ ಒಂದು 2-3 ಸಿಕ್ಕಿದೆ. ಸೊ ನೋಡೋಣ, ದೇವದಯ ಆಗುತ್ತೆ. ಖಂಡಿತ ಧನುಷ್. ಇವಾಗ ಧನುಷ್ ಅವ್ರದ್ದು ಟೋಟಲಿ 4 ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ ಮೂವಿ ಆಲ್ಮೋಸ್ಟ್ 98% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಇನ್ನೂ 3 ಪ್ರಾಜೆಕ್ಟ್ ನ ಲೈನ್ ಅಪ್ ಅಲ್ಲಿ ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಮೆಚ್ಚಿ ಒಪ್ಪಿರೋ ಪುಟ್ಟಕ್ಕನ ಮಕ್ಕಳು ಕೂಡ ಹಂಗೆ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಇವರು ಮ್ಯಾನ್ ವಿತ್ ಪ್ಲಾನ್. ಅವ್ರ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಅವ್ರನ್ನ ಸಪೋರ್ಟ್ ಮಾಡಿ, ಹೊಸ ಪ್ರತಿಭೆಯನ್ನ ಬೆಳೆಸಿ. ಸೀರಿಯಲ್ ಅಲ್ಲಿ ಬೆಳೆಸ್ತಾ ಇದ್ದೀರಿ, ನಟನಾಗಿ ಒಪ್ಕೊಳ್ಳಿ ಅಲ್ವಾ ಧನುಷ್? ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಮತ್ತೆ ನಿಮ್ಮ ಮೂವಿ ರಿಲೀಸ್ ಟೈಮ್ ಅಲ್ಲೂ ಕರಿತೀನಿ, ಅವಾಗ್ಲೂ ಬನ್ನಿ, ಅವಾಗ ಬಂದಿಗ್ಲೂ ಕಾಯಿಸ್ಬಿಡಿ. ಖಂಡಿತ. It was nice talking to you. Thank you so much.